ಕಾಮನ್ ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ಟರೆ ಈಗ ಇಂದು ಗಂಟು ಸರ್ಕಾರ ದಾವಣಗೆರೆ ಕಡಿಗಳು ಶಾಮನೂರ್ ಫ್ಯಾಮಿಲಿ ಶಾಮನ್ ಮೊಮ್ಮಗನ ಟಿಕೆಟ್ ಕೊಟ್ಟು ಸರ್ಕಾರ ಬಂದ್ಬಿಡ್ತಾರೆ ಎಸ್ ಮಲ್ಲಿಕಾರ್ಜುನ್ ಅವರ ಗೆಲ್ಲಿಸಿಕೊಳ್ಳುವ ಕೆಪಾಸಿಟಿ 0 ಇಳಿದಿದೆ, 0 ಇಳಿದಿದೆ. ಯಾಕಂದ್ರೆ ಯಾವುದೇ ನೈತಿಕತೆ ಇಲ್ಲ. ಶಾಮನೂರ್ ಮನೆ ಸುತ್ತಮುತ್ತ ಜನ ಓಟ್ ಹಾಕಲ್ಲ, ಅವ್ರಿಗೆ ಮನೆ ಸುತ್ತಮುತ್ತ ಎಲ್ಲರೂ ಓಟ್ ಹಾಕ್ತಾರೆ. ಜೊತೆಗೆ ಅವ್ರ ಹಾಸ್ಪಿಟಲ್ ಕೆಲಸ ಮಾಡೋರು, ಅವ್ರ ಸಂಸ್ಥೆನಲ್ಲಿ ಕೆಲಸ ಮಾಡೋರು ಯಾರು ಕೂಡ ಓಟ್ ಹಾಕ್ತಾರೆ. ಕರ್ನಾಟಕದ ಜನರಿಗೆ ದಾವಣಗೆರೆ ಶಾಮನೂರ್ ಶಿವಶಂಕರಪ್ಪ ಅದ್ಭುತ ಎಲ್ಲ ಆಗೋಗಿದೆ ಅಂತ, ಬಟ್ ಅವ್ರ ಕ್ಷೇತ್ರದ ವ್ಯಾಪ್ತಿಗಳು ಸರಿಯಾಗಿ ಸ್ಕೂಲ್ ಇಲ್ಲ, ಆಸ್ಪತ್ರೆಗಳಿಲ್ಲ ಅಂತ ಹೇಳ್ತಾರೆ. ಸತ್ಯ ಇದು. ಏನೇನು ಡೆವಲಪ್ಮೆಂಟ್ ಅಂತ ಕಾಣಿಸ್ತಾ ಇದೆ ಅವ್ರ ಹೆಸರಿರ್ತಕ್ಕಂಥ ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರ್ಸ್ಕೊಳ್ಳೋ ದಾವಣಗೆರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಇವ್ರದೇ 2 ಮೆಡಿಕಲ್ ಕಾಲೇಜು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಅಲ್ಲಿ ಸುಮಾರು 400-500 ಸೀಟ್ಗಳನ್ನ ಹಾಕೊಂಡಿದ್ದಾರೆ. ಅದ್ರಲ್ಲಿ 50% ಪೇಮೆಂಟ್ ಸೀಟ್, ಇಲ್ಲಾಂದ್ರೆ 1 MBBS ಸೀಟ್ ಇವತ್ತೇನಿಲ್ಲ ಅಂದ್ರೆ 1.5-2 ಕೋಟಿ ಚಾರ್ಜ್ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಸೀಟ್. SS ಮಲ್ಲಿಕಾರ್ಜುನ್ ಅವ್ರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ SS ಮಲ್ಲಿಕಾರ್ಜುನ್ 4% ಅಲ್ಲಿಲ್ಲ. ಕೆಲವೊಂದು ಏರಿಯಾಗಳಿಗೆ ಕರ್ಕೊಂಡು ಹೋಗ್ತಾರೆ ಸೌತ್ ಅಲ್ಲಿ. ಅವ್ರು ಏನಾದ್ರು ಬೋರ್ಡ್ ಹಾಕಕ್ಕೆ ಹೋದ್ರೆ ಅಡ್ಡಾಡ್ಸ್ಕೊಂಡು ಬಿಡ್ತಾರೆ. ಇದು ರಿಪಬ್ಲಿಕ್ ಆಫ್ ದಾವಣಗೆರೆ. ಸಿದ್ದರಾಮಯ್ಯ ಮೀರಿ ಸ್ಟ್ರಾಂಗ್, ಕಾಂಗ್ರೆಸ್ ನ ಮೀರಿ ಸ್ಟ್ರಾಂಗ್, ಮುಸಲ್ಮಾನರ ಮೀರಿ ಸ್ಟ್ರಾಂಗ್. ಕಾಂಗ್ರೆಸ್ ಸಫರಿಂಗ್ ಕ್ಯಾನ್ಸರ್. ಈ ಒಂದು ದಕ್ಷಿಣದಲ್ಲಿ ಏನೊಂದು ಚುನಾವಣೆ ನಡೀತಾ ಇಲ್ಲ, ದಿಸ್ ಇಸ್ ದಿ ಎಂಡ್ ಆಫ್ ಸಿದ್ದರಾಮಯ್ಯಸ್ ಐಂಡ್ ಆಫ್ ಪಾಲಿಟಿಕ್ಸ್. ಯಾವ ದೈವದ ಮೇಲೆ ಎದುರಾಗ್ತಾರೆ ಮುಸಲ್ಮಾನರು? ನನ್ನ ಹತ್ರ ಇರೋ ಒಂದು 1000 ಕೋಟಿ ದುಡ್ಡಿಂದ ಮುಸ್ಲಿಮ್ಸ್ನ ಕೊಂಡ್ಕೋಬಹುದು ಅಂತಂದ್ರೆ ಈ ಕ್ಷಣ ತನಕ ಅವ್ರು ಅನ್ಕೊಂಡಿರೋದು. ಎಲೆಕ್ಷನ್ ಗೆತ್ತು ಅಂತಂದ್ರೆ ವಿಜೇಂದ್ರ ಅವರ ಸ್ಟಾರ್ ಕೂಡ ಚೇಂಜ್ ಆಗಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ದಾವಣಗೆರೆ ಉಪಚುನಾವಣೆ ಕವರೇಜ್. ನಾವೀಗ ದಾವಣಗೆರೆಲಿದ್ದೀವಿ. ದಾವಣಗೆರೆ ಬೈ ಎಲೆಕ್ಷನ್ ರಂಗೇರಿದೆ. ಗೊತ್ತು, ಶಾಮನೂರು ಫ್ಯಾಮಿಲಿಯವರು ಆರಾಮಾಗೆ ನೀರು ಕುಡ್ದಂಗೆ ಗೆಲ್ಲೋರು ಚುನಾವಣೆಯನ್ನು. ತಲೆ ಕೆಡ್ಸ್ಕೊತಿರಲ್ಲ. ನಾಮಿನೇಷನ್ ಹಾಕ್ಬಿಟ್ಟು ಶಾಮನೂರು ಶಿವಶಂಕರಪ್ಪ ಗೆಲ್ಲೋರು. ಬಟ್ ಫಾರ್ ದ ಫಸ್ಟ್ ಟೈಮ್ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಗೆ ಜನ ಮತ್ತು ಮುಸಲ್ಮಾನರು ಮತ್ತು ರೆಬಲ್ ಸ್ಟಾರ್ ವಿನಯ್ ಕುಮಾರ್ ನೀರು ಕುಡಿಸ್ತವ್ರೆ. ಹಾಗಾಗಿ ಇಷ್ಟು ಟಫ್ ಆಗುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ಚುನಾವಣೆಯನ್ನು ಇಷ್ಟು ಫೈಟ್ ಆಗುತ್ತೆ ಅಂತ. ಒಂದು ಕಡೆ ಮುಸಲ್ಮಾನರ ಆಕ್ರೋಶ, ಮತ್ತೊಂದು ಕಡೆ ಹೈಂದ ಮತ ಬ್ಯಾಂಕ್ನ ಹೊಡೆತ. ಎಸ್, ದಾವಣಗೆರೆಯಲ್ಲಿ ಶಾಮನೂರ್ ಫ್ಯಾಮಿಲಿ ಇರೋವರೆಗೂ ನಾನು ಬೆಳೆಯೋಕ್ಕಾಗಲ್ಲ ಅನ್ನೋದು GB ವಿನಯ್ ಕುಮಾರ್ ಅವ್ರ ಮಾತು. GB ವಿನಯ್ ಕುಮಾರ್ ಯಂಗ್ಸ್ಟರ್, ಕುರುಬ ಕಮ್ಯುನಿಟಿಯ ಅಹಿಂದ ಯುವ ನಾಯಕ, ಇನ್ಸೈಟ್ಸ್ IAS ಅಕಾಡೆಮಿ ಮಾಲೀಕ. ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ದಾವಣಗೆರೆಯಲ್ಲಿ 45-40 ಸಾವಿರ ಮತಗಳನ್ನ ಪಡ್ಕೊಂಡಂಥವ್ರು. ನಾನೀಗ ಅವ್ರ ಮನೆ ಹತ್ರ ಬಂದಿದ್ದೀನಿ. ಬೆಳಗ್ಗೆ ಕ್ಯಾಂಪೇನ್ ಅವರು BJP ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಪರವಾಗಿ. BJP ಜಾಯ್ನ್ ಆಗಿಲ್ಲ. ವಿನಯ್ ಕುಮಾರ್ ನಿಲುವೇನು, ಒಲವೇನು, ಯಾವ ಕಾರಣಕ್ಕೆ ಹಿಂಗೆ ಎಲ್ಲವನ್ನು ನೋಡುವಂಥ ಸಮಯ. ಮನೆಗೆ ಅವ್ರ ಮನೆಗೆ ಹೋಗೋಣ, ಏನು ಮಾಡ್ತಾವ್ರೆ ಮಾತಾಡ್ಸೋಣ. ಎಲ್ಲ ಪ್ರಭಾವಿತ ಎಲ್ಲ ಟಿಕೆಟ್ ಕೊಟ್ಟರೆ ಕಾಂಗ್ರೆಸ್ ಸಿದ್ಧಾಂತ ವಿರೋಧ ಮಾಡೋರಿಗೆ, ವಿರುದ್ಧ ಇರೋರಿಗೆ ಟಿಕೆಟ್ ಕೊಟ್ಟರು. ಈಗ ಪಾರ್ಟಿ ಹೆಸರಲ್ಲಿ, ಪಕ್ಷದ ಹೆಸರಲ್ಲಿ ಅವ್ರನ್ನ ಗೆಲ್ಸ್ಕೊಳ್ಳೋದು ಇಡೀ ವ್ಯವಸ್ಥೆನೆ ಬರ್ತದೆ ಅಂತಂದ್ರೆ, ಈಗ ನಾವು ಇಲ್ಲಿ ಬೆಳೀತಾ ಇರೋಂಥವ್ರಿಗೆ ಈ ಒಂದು ಪಾಠ ಇದೆ. ನನ್ಗನ್ಸುತ್ತೆ ಕಾಮನ್ ಸಾಮಾನ್ಯ ಕಾರ್ಯಕರ್ತ ಟಿಕೆಟ್ ಕೊಟ್ರೆ ಈಗ ಇಂದು ಗಂಟು ಸರ್ಕಾರ ಕೊಡೋದು ಅರ್ಥ ಇರುತ್ತೆ. ದಾವಣಗೆರೆ ಕಡಿಗಳು ಶಾಮನೂರ್ ಫ್ಯಾಮಿಲಿ ಶಾಮನ್ ಮೊಮ್ಮಗನ ಟಿಕೆಟ್ ಕೊಟ್ಟು ಸರ್ಕಾರ ಬಂದ್ಬಿಡ್ತಬೇಕು ಅಂತಂದ್ರೆ ಏನರ್ಥ? ಅದೇ ಈಗ ನಾನು ಅದೇ ಯಾಕೆ ನಮ್ಮಂತೂರು ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಸ್ವಲ್ಪ ಪ್ರಜಾಪ್ರಭುತ್ವ ತಂದಿರೋಂಥವ್ರು ಮತ್ತೆ ಪ್ರಜಾಪ್ರಭುತ್ವ ಮೇಲೆ ಕಾಳಜಿ ಇರೋರಿಗೆ. ಈಗ ಅತ್ಯಂತ ಆಗರ್ಭ ಶ್ರೀಮಂತರು ಮಕ್ಕಳು, ಅವ್ನು ಬಡವ ಅಂತ ಹೇಳ್ಕೊಂತಾರೆ. ಅಫಿಡವಿಟ್ ನೋಡಿ ನಾನು ಬಡವ ಅಂತ ಶ್ರೀಮಂತ ಲೇಬಲ್ ಮಾಡಕ್ಕಾಗ್ತದ? ಇಟ್ ಇಸ್ ವಿಸಿಬಲ್ ಎವ್ರಿವೇರ್. ದಾವಣಗೆರೆನೇ ಹೊರತಾಗಿದೆ. ಸೊ ಅವರಿಗೆ ಗೆಲ್ಸ್ಕೊಳ್ಳೋಷ್ಟು ದುಡ್ಡು, ಗೆಲ್ಸ್ಕೊಳ್ಳೋಷ್ಟು ತಾಕತ್ತು ಏನ್ಬೇಕು ಎಲ್ಲ ಇದೆ. ಬಟ್ ಅವರಿಗೆ ಇಡೀ ಪಕ್ಷದ ಬಲ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು, ಎಂಟೈರ್ ಕ್ಯಾಬಿನೆಟ್, ಬೂತ್ ಮಟ್ಟದಲ್ಲಿ ಮಿನಿಸ್ಟರ್ಸ್. ಈಗ ಅವರೆಲ್ಲ ಬಂದಿರೋದು SS ಮಲ್ಲಿಕಾರ್ಜುನ್ ಅವ್ರಿಗೆ ಕೆಪಾಸಿಟಿ ಇಲ್ಲ, ಕಷ್ಟ ಆಗುತ್ತೆ ಅಂತ ಗೆಲ್ಸ್ಕೊಳ್ಳೋಕೆ ಬಂದವ್ರ, ಇಲ್ಲ ಕೆಪಾಸಿಟಿ ಜಾಸ್ತಿ ಮಾಡೋದು? ಒಳ್ಳೆ ಪ್ರಶ್ನೆ ಕೇಳಿದೆ. SS ಮಲ್ಲಿಕಾರ್ಜುನ್ ಅವರ ಗೆಲ್ಲಿಸಿಕೊಳ್ಳುವ ಕೆಪಾಸಿಟಿ 0 ಇಳಿದಿದೆ, 0 ಇಳಿದಿದೆ. ಯಾಕಂದ್ರೆ ಯಾವುದೇ ನೈತಿಕತೆ ಇಲ್ಲ ಇಲ್ಲಿ. ಒಂದು ಆ ನೈತಿಕತೆ ಆಧಾರದ ಮೇಲೆ ಗೆಲ್ಸ್ಕೊಳ್ಳುವಂಥದ್ದು 0 ಆಗೋಗಿದೆ. ಅಂದ್ರೆ ಜನರು ವಿಶ್ವಾಸ ಕಳ್ಕೊಂಡಿದ್ದಾರೆ. ಅಭಿವೃದ್ಧಿ ಕೊಡದೇ ಇರೋದ್ರಿಂದ, ಜನಗಳ ಪ್ರೀತಿ ವಿಶ್ವಾಸ ಕಳ್ಕೊಂಡಿರೋದ್ರಿಂದ
ದುಡ್ಡು ಕೊಟ್ಟು ಕೊಂಡುಕೊಳ್ಳಕ್ಕಾಗಲ್ಲ ಅದನ್ನೇನೇ ಇದ್ರು ಒತ್ತಡದ ಮೂಲಕ, ದಬ್ಬಾಳಿಕೆ ಮೂಲಕ, ಬ್ಲ್ಯಾಕ್ ಮೇಲ್ ಮೂಲಕ, ಆಮೇಲೆ ಈ ಒಂದು ಸ್ಟ್ರಾಟಜಿ ಓವರ್ವೆಲ್ಮ್ ಮಾಡೋಂಥದ್ದು, ಜನಗಳಿಗೆ ಒಂದು ವಿಸಿಬಲ್ ಆಗಿ ಓವರ್ವೆಲ್ಮ್ ಮಾಡೋಂಥದ್ದು, ಇಡೀ ವ್ಯವಸ್ಥೆ ನಮ್ಮ ಪರ ಇದೆ ಅಂತ ಅದು ಕಾಣಿಸೋ ರೀತಿ ಎಲ್ಲರನ್ನೂ ಕರ್ಕೊಂಡು ಬಂದು ಬೀದಿ ಬೀದಿ ಮಿನಿಸ್ಟರ್ ಮೇಲೆ ಮೂಲಕ ಕಳಿಸ್ತೀವಿ ಏನಾಗ್ತದೆ ಇವರಿಗೆ ಅನ್ಸೋದು. ಸೈಕಾಲಜಿಕಲಿ ಇವ್ರನ್ನ ಬಿಟ್ರೆ ದಾವಣಗೆರೆ ಇಲ್ಲ, ಇವ್ರ ಪರವಾಗಿ ಇಡೀ ವ್ಯವಸ್ಥೆ ಇದೆ, ಇವ್ರು ಹೇಳ್ದಂಗೆ ಸರ್ಕಾರ ಕೇಳ್ತದೆ ಅನ್ನೋದು ಅಂತ ಅದು ಯಾಕೆ ಭಾವನೆ ಬರುತ್ತೆ? ಬರಲ್ಲ. ಅದು ಅಂದ್ರೆ ಇವ್ರು ಅನ್ಕೊಂಡಿರೋ ಅಂಥದ್ದು. ನಾನು ಯಾಕೆ ಈ ದಾವಣಗೆರೆ ಪಾಲಿಟಿಕ್ಸ್ ಅಲ್ಲಿ ದಾವಣಗೆರೆ ಸೌತ್ ಮತ್ತೆ ನಾರ್ತ್ ನ ಶಾಸಕರು ಹಾಲಿ ಮಂತ್ರಿ ಎಸ್ ಮಲ್ಲಿಕಾರ್ಜುನ್ ಅವರು ಅವ್ರನ್ನೇ ರವೀಂದ್ರನಾಥ್ ಅವರು ಚುನಾವಣೆ ಸೋಲಿಸ್ಬಿಟ್ಟಿದ್ರು. ಆಮೇಲೆ ಅಲ್ಲಿ ಯಾರು ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಶ್ವೇತಾ ನಾಗರಾಜ್ ಐ ಥಿಂಕ್ ಇಬ್ರು ಯಾರು ಪಾರ್ಟಿ ಬಿಟ್ಟು ಹೋದಾಗ ಬೈ ಎಲೆಕ್ಷನ್ ಗೆದ್ದಿದ್ದು ಬಿಜೆಪಿ ಗೆದ್ದಿದ್ರು. ಕಾರ್ಪೊರೇಟರ್ ಹೆಸರಾಗ ಆಗಿಲ್ಲ ಅವ್ರಿಗೆ. ಅಲ್ಲ, ನೀವು ಇದು ಮುಗಿದ್ಮೇಲೆ ಇಮಿಡಿಯೇಟ್ ಪಕ್ಕದ ಮನೆ, ಅಕ್ಕಪಕ್ಕದ ಮನೆಗಳನ್ನು ಒಪಿನಿಯನ್ ಕೇಳಿ, ಶಾಮನೂರು ಅಕ್ಕಪಕ್ಕ ಮನೆಯಲ್ಲಿ, ಶಾಮನೂರು ಅಕ್ಕಪಕ್ಕದ ಮನೆಯಲ್ಲಿ ಅವ್ರ ಬೂತಲ್ಲೇ ಒಂದೂವರೆ ಸಾವಿರ ಓಟ್ ಇದಾವೆ ಅಂತಂದ್ರೆ ಅಲ್ಲಿ ಅವ್ರ ವಿರುದ್ಧ ಮೆಜಾರಿಟಿ ಆಗಿ ಅವ್ರ ವಿರುದ್ಧ ಓಟ್ ಕೊಡಿದ್ದಾರೆ. ಆಮೇಲೆ ಮನೆ ಶಾಮನೂರು ಮನೆ ಸುತ್ತಮುತ್ತ ಜನ ಓಟ್ ಹಾಕಲ್ಲ ಅವ್ರಿಗೆ, ಮನೆ ಸುತ್ತಮುತ್ತ ಎಲ್ಲರೂ ಓಟ್ ಹಾಕಲ್ಲ. ಜೊತೆಗೆ ಅವ್ರ ಹಾಸ್ಪಿಟಲ್ ಕೆಲಸ ಮಾಡೋರು, ಅವ್ರ ಸಂಸ್ಥೆನಲ್ಲಿ ಕೆಲಸ ಮಾಡುವಂತವ್ರು ಯಾರು ಕೂಡ ಓಟ್ ಹಾಕಿಲ್ಲ ಅವ್ರಿಗೆ. ಆಮೇಲೆ ಮೊನ್ನೆ MP ಎಲೆಕ್ಷನ್ ಅಲ್ಲಿ 26,000 ಹಿನ್ನಡೆ ಆಗಿರುತ್ತೆ ಎಸ್ ಮಲ್ಲಿಕಾರ್ಜುನ್ ಅವರು ಉತ್ತರ ಕ್ಷೇತ್ರದಲ್ಲಿ. ಅವರು ನೈಬರ್ಸ್, ಈಗ ನನ್ನ ನೈಬರ್ಸೇ ಸರಿ ಇಲ್ಲ ಅಂತಂದ್ಮೇಲೆ, ನನ್ನ ನೈಬರ್ಸ್ ವಿಶ್ವಾಸಕ್ಕೆ ಇಟ್ಕೊಂಡಿಲ್ಲ ಅಂತಂದ್ಮೇಲೆ, ಬಟ್ ಬಿಗ್ ಕ್ವಶನ್, ಒಳ್ಳೆ ಎಸ್ ಮಲ್ಲಿಕಾರ್ಜುನ್ ಅವ್ರ ಪತ್ನಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಅವ್ರಿಗೆ ಎಸ್ ಮಲ್ಲಿಕಾರ್ಜುನ್ 4% ಆಗಿಲ್ಲ. ಇಲ್ಲ ಆಗಿಲ್ಲ. ಆಮೇಲೆ ಇಂಟ್ರೆಸ್ಟಿಂಗ್ಲಿ ಸೌತ್ ಅಲ್ಲಿ 25,000 ಲೀಡ್ ಬಂತು ಬಿಕಾಸ್ ಆಫ್ ಮುಸ್ಲಿಮ್ಸ್. ಮುಸ್ಲಿಂ ಓಟ್ ಇತ್ತೀಚಿನ ವಿಡಿಯೋಗಳು ಅದನ್ನ ಹೇಳ್ತಿದ್ದಾರೆ ಅವರು. ನಾವು ಅವ್ರ ಮೇಲೆ ಅವರಿಗೆ ಗೊತ್ತಲ್ಲ, ನ್ಯಾಷನಲ್ ಎಲೆಕ್ಷನ್ ಅಂತಂದ್ರೆ ಮೋದಿ ವಿರುದ್ಧ ಮಾಡ್ಬೇಕಂತ ತುಂಬಿರ್ತಾರೆ ಅವರಿಗೆ. ಸೊ ಲೀಡ್ ಕೊಟ್ಟಂತ ಕ್ಷೇತ್ರಕ್ಕೆ ಪ್ರಭಾ ಮಲ್ಲಿಕಾರ್ಜುನ್ MP ಆಗಿ 2.5 ವರ್ಷ ಆಯ್ತು. 2.5 ವರ್ಷ ಆಗ್ತದೆ. ಎಷ್ಟು ಸಾರಿ ಹೋಗಿರ್ಬೋದು? 0. ಆ ಒಂದು ಲೀಡ್ ಕೊಟ್ಟ ಕ್ಷೇತ್ರದಲ್ಲಿ ಇವತ್ತಿನವರೆಗೂ ಕಾಲಿಟ್ಟಿಲ್ಲ. ಯಾವ ಬುದ್ಧಿ ಪೂಜೆಗೆ ಹೋಗಿಲ್ಲ, ಯಾವ ಫಂಕ್ಷನ್ಗೆ ಹೋಗಿಲ್ಲ, ಯಾವ ಹಬ್ಬಕ್ಕೆ ಹೋಗಿಲ್ಲ. ಫಂಕ್ಷನ್ ಅಟೆಂಡ್ ಮಾಡೋದು ಬಿಡಿ, ಬಟ್ ಜನಪ್ರತಿನಿಧಿಯಾಗಿ ಜನಗಳು ಕಷ್ಟ ಕೇಳೋದಕ್ಕೆ ಆ ಭಾಗದಲ್ಲಿ ಹಾಸ್ಪಿಟಲ್ ಇಲ್ಲ. ಐ ವಿಲ್ ರಿಕ್ವೆಸ್ಟ್ ಯು, ಒಂದೇ ಒಂದು ಹಾಸ್ಪಿಟಲ್ ಇದೆ, ಎರಡಿದೆ. ಒಂದು PHC ಬಹಳ ಹಳೆಯದು, ಇನ್ನೊಂದು ಹೆರಿಗೆ ಆಸ್ಪತ್ರೆ. ಒಂದ್ಸರಿ ಹೋಗ್ಬಂದು, ಆಮೇಲೆ ಒಂದ್ 2-3 ಸ್ಕೂಲ್ ಇದಾವೆ, ಆ ಸ್ಕೂಲ್ಗಳಿಗೆ ಹೋಗ್ಬಂದು ನೀವು ಪರಿಸ್ಥಿತಿ ನೋಡಿದ್ರೆ. ನೀವ್ ಹೇಳ್ತಿರೋದು ನೋಡಿದ್ರೆ ಕರ್ನಾಟಕದ ಜನರಿಗೆ ದಾವಣಗೆರೆ ಶಾಮನೂರು ಶಿವಶಂಕರಪ್ಪ ಅದ್ಭುತ ಎಲ್ಲ ಆಗೋಗಿದೆ ಅಂತ, ಬಟ್ ಅವ್ರ ಕ್ಷೇತ್ರದ ವ್ಯಾಪ್ತಿಗಳು ಸರಿಯಾಗಿ ಸ್ಕೂಲ್ ಇಲ್ಲ, ಆಸ್ಪತ್ರೆಗಳಿಲ್ಲ ಅಂತ ಹೇಳ್ತಾ ಇದ್ದೀನಿ. ರೆಕಾರ್ಡ್ ಆಗ್ತದೆ, ಪಬ್ಲಿಷ್ ಮಾಡ್ತೀವಿ. ಸತ್ಯ ಇದು, ಹೇಳೋದಲ್ಲ, ಇದು ಸತ್ಯ, ಇದು ವಾಸ್ತವ, ರಿಯಾಲಿಟಿ ಇದು. ಅಂದ್ರೆ ಸ್ಕೂಲು ಕಾಲೇಜಸ್ಗಳನ್ನ ಆಸ್ಪತ್ರೆಗಳನ್ನ ಅವ್ರ ಮನೆ ಕಟ್ಕೊಂಡವ್ರೆ, ಜನ ಸಮುದಾಯಕ್ಕೆ ಅಂತ ಸರ್ಕಾರ ಮಾಡಿಲ್ಲ ಅಂತ. ಏನೇನು ಡೆವಲಪ್ಮೆಂಟ್ ಅಂತ ಕಾಣಿಸ್ತಾ ಇದೆ ಅವ್ರ ಹೆಸರಿಗಿರ್ತಕ್ಕಂಥದ್ದು. ಅವ್ರೇನೋ ಒಂದು ಸಮೂಹಗಳಿದಾವೆ, ಸಂಸ್ಥೆಗಳು ಎಲ್ಲ ಅವ್ರ ಹೆಸರಲ್ಲಿರೋಂಥದ್ದು, ಸೊಸೈಟಿಗಳು ಮಾಡ್ಕೊಂಡಿದ್ದಾರೆ, ಅವ್ರ ಹೆಸರಲ್ಲಿರೋಂಥದ್ದು. ಪ್ರಾಫಿಟ್ ಎಲ್ಲ ಅವ್ರ ಮನೆಗೆ ಹೋಗ್ತಾರಂಥದ್ದು ಪ್ರತಿಯೊಂದು. ಈಗ ಅವ್ರದ್ದು SS ಹಾಸ್ಪಿಟಲ್ ಅಂದ್ರೆ ಅಲ್ಲಿ ಹೋಗೋ ರೋಡ್ಗಳು ಬಹಳ ಚೆನ್ನಾಗಿರ್ತದೆ. ಆಮೇಲೆ ಇಲ್ಲೆಲ್ಲ ಶಾಮನೂರು ರೋಡ್, ಅವರೆಲ್ಲೆಲ್ಲಿ ಲೇಔಟ್ ಮಾಡಿದ್ದಾರೆ, ಅಲ್ಲಿ ಹೋಗೋ ರೋಡ್ಗಳು ಚೆನ್ನಾಗಿರ್ತವೆ. ಅವರ ಎಲ್ಲೆಲ್ಲಿ ಖರೀದಿ ಮಾಡ್ಕೊಂಡಿದ್ದಾರೆ ಆಸ್ತಿಗಳು, ಅಲ್ಲಿ ಹೋಗೋ ರೋಡ್ಗಳು ಬಹಳ ಚೆನ್ನಾಗಿರ್ತವೆ. ಆಮೇಲೆ ರೋಡ್ ಮಾಡಿ ಅಭಿವೃದ್ಧಿ ಅನ್ನೋದು ಇದಿಲ್ಲ, ಇದು ಅದು ಇಟ್ಸ್ ವೆರಿ ಬೇಸಿಕ್ ರಿಕ್ವೈರ್ಮೆಂಟ್. ಸ್ಮಾರ್ಟ್ ಸಿಟಿನಲ್ಲಿ ದಾವಣಗೆರೆ ಚೂಸ್ ಆಯ್ತು, ಫಸ್ಟ್ 100 ಸ್ಮಾರ್ಟ್ ಸಿಟೀಸ್ ನಲ್ಲಿ. ಅಂಡ್ ಒಳ್ಳೆ ಕೆಲಸಗಳೆಲ್ಲ GM ಸಿದ್ದೇಶ್ವರ ಅವರು ತಗೊಂಡ್ಬಂದಿದ್ರು ಸ್ಮಾರ್ಟ್ ಸಿಟಿ ದಾವಣಗೆರೆ ಡಿಜಿಟಲ್ ಆಗಿ. ಆಮೇಲೆ ಸೆಂಟ್ರಲ್ ಫಂಡ್ಸ್ ಅಲ್ಲಿ ಆಗಿದ್ದ ಕೆಲಸಗಳೆಲ್ಲ ಒಂದೇ, ಅದನ್ನ ತೋರಿಸೋದು ದಾವಣಗೆರೆ ಅಭಿವೃದ್ಧಿ ಆಗಿದೆ ಅನ್ನೋದು. ದಾವಣಗೆರೆನಲ್ಲಿ ಇವತ್ತು ನ್ಯಾಷನಲ್ ಲೆವೆಲ್ ಇನ್ಸ್ಟಿಟ್ಯೂಷನ್ ಯಾವುದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಅನ್ನೋಂಥದ್ದು ಎಲ್ಲ ಸ್ವಂತ. ಸರ್ಕಾರಿ ಮೆಡಿಕಲ್ ಕಾಲೇಜ್, ಸರ್ಕಾರಿ ಮೆಡಿಕಲ್ ಕಾಲೇಜಿನ ಬರೋದಕ್ಕೆ ಬಿಟ್ಟಿಲ್ಲ ಅವರು. ಮಂಡ್ಯ ಜಿಲ್ಲೆಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದೆ, ರಾಮನಗರ ಕನಕಪುರಕ್ಕೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಹೋಗ್ತಾರೆ. ಕರ್ನಾಟಕದ ಮ್ಯಾಂಚೆಸ್ಟರ್ ಅಂತ ಕರ್ಸ್ಕೊಳ್ಳೋ ದಾವಣಗೆರೆ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ. ಪಕ್ಕದ ಹಾವೇರಿನಲ್ಲಿ ಮೊನ್ನೆ ಶಿಲಾನ್ಯಾಸ ಆಯಿತು, ಬಿಜಾಪುರದಲ್ಲಾಯ್ತು, ಬಾಗಲಕೋಟೆಯಲ್ಲಿತ್ತು. ದಾವಣಗೆರೆನಲ್ಲಿ ಅನಿವಾರ್ಯತೆ 28 ಲಕ್ಷ ಪಾಪ್ಯುಲೇಷನ್ ಇರುವಂಥದ್ದು.
ಆಮೇಲೆ ಏನು ದಕ್ಷಿಣದಲ್ಲಿ ಸುಮಾರು 2.5 ಲಕ್ಷ ವೋಟರ್ಸ್ ಇದ್ದಾರೆ. ಆ ಕ್ಷೇತ್ರದಲ್ಲಿ ಜನರೆಲ್ಲ ಈ ಕಡೆ ಬರ್ಬೇಕು, ಗಡಿ ದಾಟಿ ಬರೋದು ಅಂತ ಹೇಳ್ತಾರೆ. ಹಾಸ್ಪಿಟಲ್ ಒಂದು ಸರ್ಕಾರಿ ಆಸ್ಪತ್ರೆ ಇತ್ತು ಅಂತಂದ್ರೆ ಉಚಿತವಾಗಿ ಬಡವರಿಗೆ ಅಫೋರ್ಡೆಬಲ್ ಆಗಿ ಹೈ ಕ್ವಾಲಿಟಿ ಹೆಲ್ತ್ ಕೇರ್ ಸಿಗ್ತದೆ. ಬಟ್ ಒಬ್ಬ ಜರ್ನಲಿಸ್ಟ್ ಆಗಿ ನನಗೆ ನಾಲೆಡ್ಜ್ ಇರಲಿಲ್ಲ. ನಾನು ಕನ್ಫ್ಯೂಸ್ ಆಗುತ್ತೆ. ದಾವಣಗೆರೆಯಿಂದ ಇದು ದೊಡ್ಡ ಜಿಲ್ಲೆಗೆ ದಾವಣಗೆರೆ ಸಿಟಿಯಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ ಇಲ್ಲ 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 ಇಲ್ಲ, ಅದು ಸತ್ಯ. ಅದು ಆಮೇಲೆ ಬರೋದಕ್ಕೆ ಬಿಟ್ಟಿಲ್ಲ ಅದನ್ನ. ಇವ್ರದೇ 2 ಮೆಡಿಕಲ್ ಕಾಲೇಜ್ ಇದೆ, ಇವ್ರದೇ 2 ಮೆಡಿಕಲ್ ಕಾಲೇಜು ಇನ್ಫ್ಲೂಯೆನ್ಸ್ ಮಾಡ್ಕೊಂಡು ಅಲ್ಲಿ ಸುಮಾರು ಒಂದು 400-500 ಸೀಟ್ಗಳನ್ನ ಹಾಕೊಂಡಿದ್ದಾರೆ. ಅದ್ರಲ್ಲಿ 50% ಪೇಮೆಂಟ್ ಸೀಟು ಅಂತಂದ್ರೆ ಒಂದು MBBS ಸೀಟ್ ಇವತ್ತು ಏನಿಲ್ಲ ಅಂದ್ರೆ 1.5-2 ಕೋಟಿ ಚಾರ್ಜ್ ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಸೀಟ್, MD ಸೀಟ್ಗಳು, ರೇಡಿಯಾಲಜಿ ಅವೆಲ್ಲ 3-4 ಕೋಟಿಗೆಲ್ಲ ಹೋಗಿದ್ದಾರೆ. ನೀವು ಸುಮ್ಮನೆ ಲೆಕ್ಕ ಆಯ್ತು, ವರ್ಷಕ್ಕೆ ಪೇಮೆಂಟ್ ಸೀಟ್ ಅಲ್ಲಿ ಎಷ್ಟು ದುಡ್ಡು ಬರ್ತದೆ. ಈಗ ಸರ್ಕಾರಿ ಮೆಡಿಕಲ್ ಕಾಲೇಜ್ ಬಂತು ಅಂದ್ರೆ ಇವಕ್ಕೆಲ್ಲ ಥ್ರೆಟ್ ಆಗುತ್ತೆ. ಬಟ್ ಒಂದು ನೀವೆಲ್ಲ ನಾನು ಹೇಳಿದ್ರೆ ಅಬ್ಸರ್ವ್ ಮಾಡಿದ್ರೆ ಅವರು ದಾವಣಗೆರೆ ಡೆವಲಪ್ಮೆಂಟ್ ಆಗಿದೆ ಬಿಕಾಸ್ ಆಫ್ ಇಲ್ಲಿನ ಉದ್ಯಮಿಗಳು ಒಂದಷ್ಟು ಕಾರಣಕ್ಕೆ, ಅಂದ್ರೆ ಬೇರೆ ಬೇರೆ ಎಲ್ಲ ಉದ್ಯಮಿಗಳು. ಆದ್ರೆ ಬೆಳೆದಿರೋ ಶಾಮೂರ್ ಫ್ಯಾಮಿಲಿ ಬೆಳೆದಿದೆ, ಆದ್ರೆ ಶಾಮೂರ್ ಫ್ಯಾಮಿಲಿಯಿಂದ ದಾವಣಗೆರೆ ಬೆಳೆದಿಲ್ಲ. ಶಾಮೂರ್ ಫ್ಯಾಮಿಲಿ ಡೆವಲಪ್ ಆಗಿದೆ ಪಾಲಿಟಿಕ್ಸ್ ಅಂತ ಅಲ್ಲ. ಓಲ್ ನ್ಯಾರೇಟಿವ್ ದಾವಣಗೆರೆ ಡೆವಲಪ್ ಆಗಿದೆ ಅನ್ನೋದೇ ಸುಳ್ಳು ಅಂತ. ಸುಳ್ಳು. ಈಗ ನೀವು ಹೇಳಿದ ಅಡಿಕೆ ಅಂತಂದ್ರೆ ಯಾವಾಗ ಇಲ್ಲಿ ಚನ್ನಗಿರಿ ಆಮೇಲೆ ದಾವಣಗೆರೆ ಸುತ್ತಮುತ್ತ ಬೆಟ್ಟಲ್ಲಿ ಅಡಿಕೆ ಬಂತು, ಕೈಯಲ್ಲಿ ಹಣ ಬಂದು ದಾವಣಗೆರೆ ಬಂದು ದೊಡ್ಡ ದೊಡ್ಡ ಕಂಪ್ನಿಯೆಲ್ಲ ಕಟ್ಕೊಂಡು ಇವತ್ತು ರಿಯಲ್ ಎಸ್ಟೇಟ್ ದಾವಣಗೆರೆನಲ್ಲಿ ಸಂಪೂರ್ಣವಾಗಿ ಬಿದ್ದೋಗಿದೆ. ಒಂದು 30-40 ಸೈಟ್ ಯಾರಾದ್ರೂ ಸೇಲಿಗೆ ಇಟ್ಟರೆ 6 ತಿಂಗಳು 1 ವರ್ಷ ಅದಕ್ಕೆ ಸೇಲ್ ಆಗ್ತದೆ. ರಿಯಲ್ ಎಸ್ಟೇಟ್ ಸಂಪೂರ್ಣವಾಗಿ ಬಿದ್ದೋಗಿ. ರಿಯಲ್ ಎಸ್ಟೇಟ್ ಆಗಿ ಬಿದ್ದೋಗಿದೆ ಅಂತಂದ್ರೆ ಕೊಂಡ್ಕೊಳ್ಳೋರು ಯಾರು? ಇಲ್ಲಿ ಬಂದು ವಾಸ ಮಾಡ್ಬೇಕಂದವ್ರು, ಇನ್ವೆಸ್ಟ್ ಮಾಡ್ಬೇಕಂದವ್ರು. ಇಲ್ಲಿ ಬಂದು ಇನ್ವೆಸ್ಟ್ ಮಾಡ್ಬೇಕು, ವಾಸ ಮಾಡ್ಬೇಕಂತಂದ್ರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಬೇಕಾದಂತ ಅನುಕೂಲಗಳು ಇರಬೇಕು, ಇಂಡಸ್ಟ್ರೀಸ್ ಇರಬೇಕು, ಜಾಬ್ ಸೃಷ್ಟಿ ಮಾಡುವಂತ ಅವಕಾಶಗಳು ಇರಬೇಕು. ಎಲ್ಲ ಬೆಂಗಳೂರಿಗೆ ಹೋಗ್ತಾರೆ ಅಥವಾ ಬೇರೆ ಬೇರೆ ಸಿಟಿಗೆ ಹೋಗ್ತಾರೆ. ಸೊ ಇಲ್ಲಿ ಬೂಮ್ ಆಗ್ಬೇಕಂತಂದ್ರೆ ಇನ್ಫ್ಲೋ ಇರ್ಬೇಕಾಗುತ್ತೆ. ವರ್ಕರ್ಸ್, ವೈಟ್ ಕಾಲರ್ ವರ್ಕರ್ಸ್ ಅಂತ ಏನಂತ ಹೇಳ್ತೀವಿ, ಇನ್ಫ್ಲೋ ಇರ್ಬೇಕಾಗ್ತದೆ. ಏನಿಲ್ಲ ಇಲ್ಲಿ. ಸೊ ಇವ್ರು ಏನು ಸೃಷ್ಟಿನೇ ಮಾಡ್ತಿಲ್ವಲ್ಲ. ಏನ್ ಇಂಡಸ್ಟ್ರಿ ಇದೆ ಹೇಳಿ? ಇಂಡಸ್ಟ್ರಿಯಲ್ ಏರಿಯಾ ಅಂತಿದೆ, DC ಆಫೀಸ್ ಕರೂರ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದೆ. ನೀವು ಸುಮ್ಮನೆ ಒಂದು ರೌಂಡ್ ನನಗನ್ಸುತ್ತೆ, ಯಾಕಂದ್ರೆ ಇವ್ರನ್ನ ನೆನ್ಮೊನ್ನೆ ರಾಜಕಾರಣ 3-4 ದಶಕದ ರಾಜಕಾರಣ ಇತಿಹಾಸ ಶಾನೂರ್ ಫ್ಯಾಮಿಲಿಗೆ, 3-4 ದಶಕದ ರಾಜಕಾರಣ ಇತಿಹಾಸ ಶಾನೂರ್ ಫ್ಯಾಮಿಲಿಗೆ ಒಂದೆಲ್ಲಾ ಕಡೆ 10 ಕಡೆ ಎಲ್ಲ ಪ್ರತಿ ವಾರ್ಡ್ ಒಂದು ಫ್ಲೆಕ್ಸ್ ಹಾಕ್ಬಿಟ್ಟು ನಾವು ಇಷ್ಟು ವರ್ಷದಲ್ಲಿ ಕೆಲಸ ಮಾಡಿದ್ವಿ ಓಟ್ ಹಾಕಪ್ಪ ಮಾಡ್ಕೊಳ್ತಾರೆ ಅಂತ ನನ್ನ ಭಾವನೆ. ಅದು ಸರಿಯಾದ ಪ್ರಶ್ನೆ. ಇಡೀ ದಾವಣಗೆರೆ ಸೌತ್ ಅಲ್ಲಿ ವಾರ್ಡ್ ದೊಡ್ಡ ದೊಡ್ಡ ಫ್ಲೆಕ್ಸ್ ಹಾಕ್ಬಿಟ್ಟು ನಮ್ಮ ಫ್ಯಾಮಿಲಿಯ 30-40 ವರ್ಷದ ಇತಿಹಾಸದಲ್ಲಿ ನಾವು ಇಷ್ಟೆಲ್ಲ ಮಾಡಿದ್ವಿ ಓಟ್ ಹಾಕಪ್ಪ. ನಾವು ನೀವು ಒಂದು ಕೆಲಸ ಮಾಡ್ಬೇಕು, 1 ಅವರ್ ಸೌತ್ ಒಂದು ಟೂರ್ ಹೋಗ್ಬೇಕು. ಸೌತ್ ಕೆಲವೊಂದು ಏರಿಯಾಗಳಿಗೆ ಕರ್ಕೊಂಡು ಹೋಗ್ತೀನಿ. ಸೌತ್ ಅಲ್ಲಿ ಅವ್ರು ಏನಾದ್ರು ಬೋರ್ಡ್ ಹಾಕಕ್ ಹೋದ್ರೆ ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಅಂದ್ರೆ ಅಷ್ಟು ಸಿಟ್ಟು, ಅಷ್ಟು ಕೋಪ ಇದೆ, ಅಷ್ಟು ಲ್ಯಾಕ್ ಆಫ್ ಡೆವಲಪ್ಮೆಂಟ್ ಇದೆ ಅಲ್ಲಿ. ಏನಿಲ್ಲ ಸರ್, ಅಂದ್ರೆ ಪಾರ್ಕ್ ಬರಬೇಕು ಬಿಟ್ಟಾಕಿ. ಈ ಇರೋ ಜಾಗದಲ್ಲೇ ಕ್ಲೀನ್ಲಿನೆಸ್ ಇರುವಂಥದ್ದು, ಒಂದು ಸರಿಯಾದ ಚರಂಡಿ ವ್ಯವಸ್ಥೆ ಇರ್ಬೋದು. ಪ್ರತಿದಿನ ಯಾಕೆ ಅವರು ಹೆಚ್ಚು ಸಂಖ್ಯೆಯಲ್ಲಿ ಆಸ್ಪತ್ರೆ ಬರ್ತಾರೆ ಆ ಭಾಗದಲ್ಲಿ ಇರೋದು ಅಂತಂದ್ರೆ ಬೇಸಿಕ್ ಕಮ್ಯುನಿಟೀಸ್ ಇಲ್ಲ, ಅಂದ್ರೆ ರೋಗಗ್ರಸ್ತರಾಗ್ತಾರೆ. ಕುಡಿಯೋದಕ್ಕೆ ಕ್ಲೀನ್ ಡ್ರಿಂಕಿಂಗ್ ವಾಟರ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಮಳೆ ಬಂತು ಅಂತಂದ್ರೆ ಮನೆ ಒಳಗೆ ಬಂದ್ಬಿಡ್ತಾರೆ, ಬಚ್ಚೆ ಗಿಚ್ಚೆ ಇಲ್ಲ. ಸೊಳ್ಳೆಗಳು ಕಾಟ ಸಿಕ್ಕಾಪಟ್ಟೆ ಜಾಸ್ತಿ. ಇಲ್ಲಿ ಕಡಿಮೆ ಸೊಳ್ಳೆ, ಆ ಕಡೆ ಸಿಕ್ಕಾಪಟ್ಟೆ ಜಾಸ್ತಿ. ಆ ಒಂದು ಕ್ಷೇತ್ರದ ಅಧಿಪತಿಯಾಗಿ ನೀವು 37 ವರ್ಷ ಇದ್ದು ಆಯ್ತಾ, ಆ ಕ್ಷೇತ್ರ ಜನರ ಆಶೀರ್ವಾದ ವೋಟ್ ಹಾಕಿರೋದ್ರಿಂದ ಇವತ್ತು ನೀವು ದೊಡ್ಡ ಸಾಮ್ರಾಜ್ಯ ಕಟ್ಟೋದಕ್ಕೆ ಸಾಧ್ಯ ಆಗಿದೆ. ನನ್ನ CM ಇಬ್ರಾಹಿಂ ಹೇಳಿದ್ರು, ಬೇಳೆ ಮಾರ್ಕೊಂಡಿದ್ದವರು ಇವತ್ತು 2 ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜಸ್, ಒಂದು 50-40 ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಒಂದು 7 ಶುಗರ್ ಫ್ಯಾಕ್ಟರಿ ಇವತ್ತೆಲ್ಲ ಆಗಿದೆ ಅಂತಂದ್ರೆ ಒಂದು ಕಿರಾಣಿ ಅಂಗಡಿಯಿಂದ ಇಷ್ಟೊಂದು ಬೆಳೆದಿದೆ ಅನ್ನೋದಾದ್ರೆ ರಾಜಕೀಯ ಅಧಿಕಾರದ ಮೂಲ ಯಾವುದು? ಈ ಒಂದು ಕ್ಷೇತ್ರದಲ್ಲಿ ಏನು ಜನಗಳಿದಾರಲ್ಲ ಬಡವರು, ಅವರಿಂದ ಬಂದದ್ದು. ಅದೇ ಪೀರಿಯಡ್ ಅಲ್ಲಿ ಆ ಕ್ಷೇತ್ರದ ಜನರ ಬದುಕು ಎಷ್ಟು ಉದ್ಧಾರ ಆಗಿದೆ, ಎಷ್ಟು ಹಸನಾಗಿದೆ ಅಂತ ನೀವು ಪ್ರಶ್ನೆ ಕೇಳಿದ್ರೆ ನಿಜವಾಗ್ಲೂ ನಿಮ್ಗೆ ಅಳು ಬರ್ತದೆ. ನೀವು ಆ ಕ್ಷೇತ್ರ ಸುಮ್ಮನೆ ಹೇಳ್ಬೇಕಂತ ಹೇಳ್ತಾ ಇಲ್ಲ, ನಿನ್ನೆ ರಾತ್ರಿನೇ ಹೋಗಿದ್ದೆ. ಅಂದ್ರೆ ಹ್ಯೂಮನ್ಸ್ ಬದುಕೋದಕ್ಕೆ ಬೇಕಾದಂತ ಮಿನಿಮಮ್ ಅಮ್ಯುನಿಟೀಸ್ ಯಾವ್ಯಾವ ವಾರ್ಡ್ ಹೇಳ್ಬೋದಾ? ಯಾವ್ಯಾವ ಆತರ SSM ನಗರ ಅಂತ ಇದೆ. SSM ನಗರ ಅವ್ರ ಹೆಸರಲ್ಲಿ ಇರೋದು. ಆ SSM ನಗರಕ್ಕೆ ಹೋಗಿ ಆಯ್ತಾ. ಇನ್ನ ಭಾಷಾನಗರ, ಆಜಾದ್ ನಗರ, ಅಹಮದ್ ನಗರ ಇವೆಲ್ಲ ಬರ್ತವೆ. ಜಾಲಿನಗರಕ್ಕೆ ಒಂದ್ಸಲ ಹೋಗ್ಬೇಕು. ಜಾಲಿನಗರ ಒಂದು ರಾಜಕಾಲುವೆ ಇದೆ, ರಾಜಕಾಲುವೆ ಅಕ್ಕಪಕ್ಕ ನೀವೆಲ್ಲ ಹೋಗ್ಬೇಕು ಸರ್. ಅಲ್ಲಿ ಬದುಕ್ತಾ ಇರೋದಲ್ಲ ಬಹಳ ಬಡವರು, ಸಣ್ಣ ಪುಟ್ಟ ಕೆಲಸ ಮಾಡ್ಬೇಕು. ಆಮೇಲೆ ಗಾಂಧಿನಗರಕ್ಕೆ ಹೋಗ್ಬೇಕು.
ಗಾಂಧಿನಗರದಲ್ಲಿ ಮೆಜಾರಿಟಿ ಏನು SC/ST ಸಮಾಜ ಇದೆಯಲ್ಲ ಅವರು ಎಲ್ಲ ಪೌರ ಕಾರ್ಮಿಕರು ಏನು ಮುನ್ಸಿಪಾಲಿಟಿ 5 ರಿಂದ 10 ವರ್ಷ ಕೆಲಸ ಮಾಡಿರೋರಿಗೆ ಇವತ್ತಿಗೂ ಕೂಡ ಒಂದು ಕೆಲಸದ ಒಂದು ಸೆಕ್ಯೂರಿಟಿ ಇಲ್ಲ. ಅವ್ರು ಕೇಳ್ತಾ ಇದ್ದಾರೆ ಪರ್ಮನೆಂಟ್ ಮಾಡಿ ಅಂತಂದು. ಯಾಕೆ ಪರ್ಮನೆಂಟ್ ಮಾಡಲ್ಲ ಅಂತಂದ್ರೆ ಅವ್ರೇನಾದ್ರು ಇವ್ರ ವಿರುದ್ಧ ಮಾತಾಡಿದ್ರೆ, ಇವ್ರ ವಿರುದ್ಧ ಒಂದು ನಿರ್ಧಾರ ತಗೊಂಡ್ರೆ, ಬಿಜೆಪಿ ಸಪೋರ್ಟ್ ಮಾಡಿದ್ರೆ, ಇವರ ರಾಜಕೀಯ ವಿರೋಧಿಗಳಿಗೆ ಏನಾದ್ರು ಸಪೋರ್ಟ್ ಮಾಡಿದ್ವಿ ಅಂತಂದ್ರೆ ಇಮಿಡಿಯೇಟ್ಲಿ ಕೆಲಸದಿಂದ ತೆಗೆದುಕೊಡ್ತಾರೆ. 4 ಅಲ್ಲಿಗೆ ನೀವು ಹೇಳ್ತಿರೋದು ದಾವಣಗೆರೆ ದಣಿಗಳು ಅಂತ ಕರ್ಸ್ಕೊಳ್ಳುವಂತ ಶಾಮೂರ್ ಫ್ಯಾಮಿಲಿ ಅವ್ರ ವಿರುದ್ಧ ಚುನಾವಣೆ ಮಾಡಿದ್ರೆ ಲೈಕ್ ಅವ್ರ ಫ್ಯಾಮಿಲಿ ಅವ್ರ ಫ್ರೆಂಡ್ಸ್ ಕಡೆ ಆ ಸಣ್ಣ ಪುಟ್ಟ ಪೌರ ಕಾರ್ಮಿಕರು ಕೆಲಸ ಮಾಡಿದ್ರೆ ಸೆಟ್ ತಿಸ್ಕೊತಾರ. ಸೇಡ್ ತೀರ್ಸ್ಕೊಳ್ಳೋದು ಅಷ್ಟೇ ಅಲ್ಲ, ಅವರು ನಿರ್ನಾಮ ಆಗ್ಬಿಡ್ಬೇಕು. ಅವರಿಗೆ ಜೀವನಾಂಶ ಅನ್ನೋದು ಏನೂ ಇರಬಾರ್ದು ಅನ್ನೋ ರೀತಿಯಲ್ಲಿ ಸೇಡಿನ ರಾಜಕಾರಣ ಮಾಡ್ತಾರೆ. ಹುಡುಕಿ ಕರೆಸಿ ಎದುರಿಸ್ತಾರೆ. ಕೆಲವೊಬ್ಬರನ್ನ ಸಾಕೊಂಡಿದ್ದಾರೆ ಏರಿಯಾಗಳಲ್ಲಿ, ಕಾರ್ಪೊರೇಟರು, ಚೇಲಾಗಳಿರ್ತಾರೆ, ಅವರು ದಬ್ಬಾಳಿಕೆ ಮಾಡ್ತಾರೆ. ನೀವು ಲಿಟ್ರಲಿ ಜನಗಳು ಭಯದಲ್ಲಿ ಬದುಕ್ತಾ ಇದ್ದಾರೆ ದಾವಣಗೆರೆ. ಇದು ರಿಪಬ್ಲಿಕ್ ಆಫ್ ದಾವಣಗೆರೆ, ದೊಡ್ಡ ಒಂದು ಬಾಳೆಗಾರಿಕೆ. ಈ ಜನರೇಷನ್ ಅಲ್ಲೂ 2026 ಇವೆಲ್ಲ ನಡೆಯುತ್ತೆ ಅಂತ ದಿನನಿತ್ಯ ನಡೆಯುವಂಥದ್ದು. ಈಗ ನೀವು ಅವ್ರ ಲ್ಯಾಂಗ್ವೇಜ್ ನೋಡಿ, SS ಮಲ್ಲಿಕಾರ್ಜುನ್ ಅವ್ರ ಲ್ಯಾಂಗ್ವೇಜ್ ನೋಡಿ, ಆಯ್ತಾ. ಈಗ ಜಮೀರ್ ಅವರು ಬಂದು ಇಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಡಿ ಅಂತಂದು ಕೇಳುವಂಥದ್ದು ಅವರ ಹಕ್ಕು. ಅದು ಪ್ರಜಾಪ್ರಭುತ್ವದಲ್ಲಿ ಯಾವೊಬ್ಬ ಪ್ರಜೆ ಆಗಿರ್ಬೋದು, ಯಾರಾದ್ರೂ ಆಗಿರ್ಬೋದು, ಬಂದುಬಿಟ್ಟು ಓಕೆ ಈ ಸಮಾಜದಲ್ಲಿ ಹಿಂದುಳಿದಿದೆ, ಒಂದು ಪ್ರಾತಿನಿಧ್ಯ ಬೇಕು ಅಂತ ಕೇಳುವಂಥದ್ದು ಹಕ್ಕು. ಇವ್ರನ್ನ ನೀವು ಪತ್ರಕರ್ತ ಒಂದು ಸ್ಟೇಟ್ಮೆಂಟ್ ಕೇಳಿದಾಗ ಅವನ್ ಯಾವನಲ್ಲಿ ಬರೋದಕ್ಕೆ, ಇದು ನನ್ನ ಕಾನ್ಸ್ಟಿಟ್ಯೂಯೆನ್ಸಿ, ಅವನ ಕಾನ್ಸ್ಟಿಟ್ಯೂಯೆನ್ಸಿನ ನೋಡ್ಕೊಂಡಿರ್ತದ್ದು. ಲುಕ್ ಅಟ್ ದ ಲ್ಯಾಂಗ್ವೇಜ್. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದಾಗಿತ್ತು. ಬರ್ಲಿ ಬಿಡಪ್ಪ, ಪ್ರಜಾಪ್ರಭುತ್ವ ಎಲ್ಲರಿಗೂ ಹಕ್ಕೈತೆ, ಅವ್ರವ್ರ ಹಕ್ಕನ್ನ ಕೇಳ್ತಾರೆ ಅಂತ ಒಂದು ಮಾತು ಹೇಳ್ಬಿಡ್ಬೋದಾಗಿತ್ತು. ಲುಕ್ ಅಟ್ ದಿ ಮೆಂಟಾಲಿಟಿ. ಅವ್ರ ಧೋರಣೆ ಹೆಂಗಿದೆ ಅಂತಂದ್ರೆ, ಇದು ನನ್ನ ಹೆಂಗೆ ಆಗ ರಾಜಮನೆತನ ತನಕ ಹೇಳ್ತಾ ಇದ್ರಲ್ಲ, ಇಲ್ಲಿ ಯಾರು ಬರಂಗಿಲ್ಲ ಅನ್ನೋದು. ಸೊ ಇಲ್ಲಿ ಒಂದು ಫಿಯರ್ ಫ್ಯಾಕ್ಟರ್ ಇಂದ ನೀವು ಕಂಟ್ರೋಲ್ ಇಟ್ಕೊಂಡಾಗ ಈ ರೀತಿ ರೆಸ್ಪಾನ್ಸಸ್ ಬರುತ್ತೆ ಅವರಲ್ಲಿ. ಫಿಯರ್ ಇಂದ ಕಂಟ್ರೋಲ್ ಮಾಡ್ಬೇಕಾದ್ರೆ, ಪ್ರೀತಿಯಿಂದ ನೀವೇನಾದ್ರೂ ನೋಡ್ಕೊಂತ ಇದ್ದಾಗ ಆ ಇನ್ಸೆಕ್ಯೂರಿಟಿ ಇರೋದು. ನೀವು ಯಾರಾದ್ರೂ ಬಟ್ ನನ್ಗನ್ಸದು ಇದು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ನಾಟ್ ಶಾಮೂರ್ ನ್ಯಾಷನಲ್ ಕಾಂಗ್ರೆಸ್. ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಲ್ಲಿ ಆದ್ರೆ ಶಾಮೂರ್ ಸಾಮ್ರಾಜ್ಯ ಹಾಗಾಗಿ ಆತ ಕೋಟೆ ಕಟ್ಟಿಕೊಂಡು ಅಹಿಂದ ಅಲ್ಪಸಂಖ್ಯಾತ ಹಿಂದುಳಿದ ದಲಿತ ಸಿದ್ದರಾಮೋತ್ಸವ ದಾವಣಗೆರೆ ಆಗುತ್ತಪ್ಪ. ಇಡೀ ರಾಜಕಾರಣದ ಇತಿಹಾಸದಲ್ಲಿ ಸಿದ್ದರಾಮಯ್ಯ 15 ಲಕ್ಷ ಜನ ಸೇರಿ ಜೋರಾಗಿ ಜಾತ್ರೆ ಆಗ ದಾವಣಗೆರೆಯಲ್ಲಿ. ಅಲ್ಪಸಂಖ್ಯಾತ ಟಿಕೆಟ್ ಇಲ್ಲ, ಹಿಂದುಳಿದ ಇಲ್ಲ, ದಲಿತ ಇಲ್ಲ. ಅಂದ್ರೆ ಕಾಂಗ್ರೆಸ್ನ ಧೋರಣೆ ಲೈಕ್ ನೀವು ಎಲ್ಲ ನೇರವಾಗಿ ಹೇಳ್ತೀರ ಲೆವೆಲ್ 7 ಇಂದ್ ಕಡೆ ಲೋಕಸಭೆಗೆ ಚುನಾವಣೆ ಅದಲ್ಲ. ಯಾಕೆ ಹಿಂಗೆ ದಾವಣಗೆರೆ ಜಾಗದಲ್ಲೇ ಈ ನಿರ್ಮಲಲ್ಲೇ ಎಲ್ರಿಗೂ ನಿರೀಕ್ಷೆಯನ್ನು ಐದಾಗೆ ದೊಡ್ಡ ನಾಯಕ ಸಿದ್ದರಾಮಯ್ಯ, ಕಾಂಗ್ರೆಸ್ 5 ರೆಪ್ರೆಸೆಂಟ್ ಮಾಡುತ್ತೆ, ಮುಸಲ್ಮಾನ್ ಏಕೈಕ ಆಗಿ ಕಾಂಗ್ರೆಸ್ ಆಗಿತ್ತು, ನೋ ಆಲ್ಟರ್ನೇಟಿವ್ ಬರುತ್ತಾರೆ. ಸೊ ಯಾಕೆ ಹಿಂಗೆ ಏನಾಗಿದೆ ಅಂದ್ರೆ ಎಲ್ಲನೂ ಮೀರಿ ಸಿದ್ದರಾಮಯ್ಯನವ್ರು ಮೀರಿ ಸ್ಟ್ರಾಂಗ್, ಕಾಂಗ್ರೆಸ್ ನ ಮೀರಿ ಸ್ಟ್ರಾಂಗ್, ಮುಸಲ್ಮಾನ ಮೀರಿ ಸ್ಟ್ರಾಂಗ್. ಇದು ಕಾಂಗ್ರೆಸ್ ಪಕ್ಷಕ್ಕೆ ಹಿಡಿದಿರುವಂತ ಕ್ಯಾನ್ಸರ್ಗೆ ಕನ್ನಡಿ. ಇಲ್ಲಿ ಏನ್ ನಡೀತಾ ಇದೆ ಅಂತ, ಕಾಂಗ್ರೆಸ್ ಪಕ್ಷ ಇವತ್ತು ಕ್ಯಾನ್ಸರ್ ಗ್ರಸ್ತ ಆಗಿದೆ ಅಂತಂದು. ಕಾಂಗ್ರೆಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್. ಅವರಲ್ಲಿರೋ ಇನ್ಸೆಕ್ಯೂರಿಟಿ ಪಕ್ಷದಲ್ಲಿ, ಅವ್ರಿಗೆ ಏನಂದ್ರೆ ಶತಾಯಗತೆ ಯಾರಾದ್ರೂ ಒಬ್ರು ಗೆದ್ದು ಬಂದ್ರೆ ಸಾಕು ನಮಗೆ. ಅವನು ಬಾಳೆಗಾರಿಕೆ ಮಾಡ್ತಾನೋ, ಅವನು ಕ್ರಿಮಿನಲ್ ರೌಡಿನೋ, ಹಿಂದ ಫಾಲೋ ಮಾಡಲು ಯಾವ ಪಕ್ಷದನೋ ಏನು ಬೇಕಿಲ್ಲ, ಅವ್ರಿಗೆ ಯಾರಾದ್ರೂ ಗೆದ್ದು ಬಂದ್ರೆ ಸಾಕು ಅನ್ನೋ ಒಂದು ಈ ಮುಳುಗ್ತಾ ಇರೋರಿಗೆ ಒಂದು ಹುಲ್ ಕಡ್ಡಿ ಹಿಡ್ಕೊಂಡ್ರೆ ಸಾಕಂತಲ್ಲ, ಆ ಒಂದು ಪರಿಸ್ಥಿತಿ ಬಂದಿದೆ. ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದ್ರಿ, ನಾವು ಬಹಳ ದೊಡ್ಡವರು, ನಾವು ಬಹಳ ಸಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಮಾತು ಹೇಳ್ತೀನಿ, ಈ ಒಂದು ದಕ್ಷಿಣದಲ್ಲಿ ಏನೊಂದು ಚುನಾವಣೆ ನಡೀತಾ ಇದೆಯಲ್ಲ, ದಿಸ್ ಇಸ್ ದಿ ಎಂಡ್ ಆಫ್ ಸಿದ್ದರಾಮಯ್ಯಸ್ ಅಹಿಂದ ಪಾಲಿಟಿಕ್ಸ್. ಇದು ಬಿಗಿನಿಂಗ್ ಆಫ್ ಎಂಡ್ ಆಫ್ ಸಿದ್ದರಾಮಯ್ಯ ಅಹಿಂದ ಪಾಲಿಟಿಕ್ಸ್. ಅಹಿಂದ ರಾಜಕಾರಣ ಅವ್ರೇನು ಅಹಿಂದ ಅಂತ ಹೇಳ್ಕೊಂತ ಇದಾರಲ್ಲ, ಅವ್ರೇನು ಆ ಒಂದು ಅದ್ರ ಹಿಂದೆ ಅವ್ರೇನು ಹೋರಾಟ ಮಾಡ್ಕೊಂಡು ಬಂದಿದ್ದಲ್ಲ, ಬಟ್ ಅವ್ರು ಅಹಿಂದ ಒಬ್ಬ ನಾನು ಪ್ರತಿನಿಧಿ ಅನ್ನೋ ರೀತಿಯಲ್ಲಿ ಹೇಳ್ತಾ ಇದ್ರು. ಈಗ ಟಿಕೆಟ್ ಕೊಡ್ಸಕ್ ಆಗಿಲ್ಲ, ಅವ್ರಿಗೆ ಕೊಡಿಸ್ಬೋದಿತ್ತು. ಅವ್ರು ದೊಡ್ಡ ಲೀಡರ್, ಅವ್ರು ಮನ್ಸು ಮಾಡಿದ್ರಪ್ಪ ಅಂತಂದ್ರೆ ಸೋನಿಯಾ ಗಾಂಧಿ ಖರ್ಗೆ ಹತ್ರ ಹೋಗ್ಬಿಟ್ಟು ಇಲ್ಲ ಅಹಿಂದ ಅಥವಾ ಮುಸ್ಲಿಮ್ಸ್ಗೆ ಟಿಕೆಟ್ ಕೊಡಿ ಅಂತ ಹೇಳ್ಬೋದಾಗಿತ್ತು. ಅವ್ರು ಆ ರೀತಿ ಗಟ್ಟಿ ಮನಸ್ಸು ಮಾಡ್ಲಿಲ್ಲ. ಈಗ ಬಂದು ಶಾಮನೂರು ಗುಡಿನ ಒಂದ್ ಹೇಳ್ತಾರೆ ಸಂಪ್ರದಾಯ ಅಂತಂದು ಹೇಳ್ತಾರೆ. ಸಂಪ್ರದಾಯ ಪ್ರಕಾರ ಯಾರ ಮನೆಯಲ್ಲಿ ತೀರ್ಕೊಂಡಿರ್ತಾರೆ ಅವ್ರಿಗೆ ಕೊಡ್ಬೇಕು. ಅವ್ರ ಮನೇಲಿ ಯಾರು ಅಧಿಕಾರದಲ್ಲಿ ಇಲ್ಲದೆ ಇದ್ದಾಗ ನೀವು ಕೊಟ್ರೆ ಸಂಪ್ರದಾಯ ಅಂತ ಹೇಳ್ಬೋದು. ಆಲ್ರೆಡಿ MP ಇದ್ದಾರೆ, ಮಿನಿಸ್ಟರ್ ಇದ್ದಾರೆ, ಮತ್ತೆ ಅವರಿಗೆ ಕೊಡೋದು ಸಂಪ್ರದಾಯ ಅಲ್ಲ, ನಿಮ್ಮ ಕುಕ್ಕಲತನ ಅಂತ. ಸೊ ಈ ಒಂದು ಕ್ಷೇತ್ರದಲ್ಲಿ ಈ ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ 100% ಗೆದ್ದೇ ಗೆಲ್ತದೆ.
ಯಾಕಂದ್ರೆ ಇಲ್ಲಿರುವಂತ ಅಸಮಾಧಾನ ಅದು ಅಂಡರ್ ಕರೆಂಟ್. ಅಲ್ಲಿ ಬರೋರಿಗೆ ಕಾಣಿಸ್ತಾ ಇಲ್ಲ, ಅವರಲ್ಲಿ ಓವರ್ ಕಾನ್ಫಿಡೆನ್ಸ್, ದುಡ್ಡಿನ ಕೊಂಡ್ಕೊತೀವಿ ಅಂತ ಅಂದ್ಬಿಟ್ಟು. ಆಲ್ಸೋ ದಿಸ್ ಇಸ್ ಗೋಯಿಂಗ್ ಟು ಬಿ ದಿ ಎಂಡ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ ಅಂತ ದೊಡ್ಡ ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ ನಾನು. ಎಂಡ್ ಆಫ್ ಕಾಂಗ್ರೆಸ್ ಇನ್ ಕರ್ನಾಟಕ. ಜನಗಳು ವಿಶ್ವಾಸ ಕಳ್ಕೊಂಡ್ಬಿಟ್ಟಿದ್ದಾರೆ ಪಕ್ಷ. ಯಾಕೆ ನಾನು ಬೆಳಿಗ್ಗೆ ನಾನು ಬ್ಯಾಂಗ್ಳೂರಿಂದ ಇಲ್ಲಿ ಬಂದ ತಕ್ಷಣ ನಿಮ್ಗೆ ಯಾಕೆ ಕಾಲ್ ಮಾಡಿದೆ ಅಂತಂದ್ರೆ, ಸಾಮಾನ್ಯ ಕುಟುಂಬದಲ್ಲಿ ಒಟ್ಟು ಬದುಕನ್ನು ಕಟ್ಕೊಂಡು ನವೋದಯ ಅನ್ನೋ ಜವಾಹರ್ಲಾಲ್ ನೆಹರು ವಿದ್ಯಾಸಂಸ್ಥೆ ಒಂದಷ್ಟು ದೊಡ್ಡ ಲಕ್ಷಾಂತರ ಪ್ರತಿಭೆಗಳನ್ನ ಇಟ್ಟಿಸ್ಕೊಂಡು ಅಲ್ಲಿಗೆ ಬಂದವರು ನೀವು UPSC ಆಕಾಂಕ್ಷಿಯಾಗಿ ಇಟ್ಕೊಂಡು ಕೂತ್ಕೊಂಡು ಅದನ್ನ ಆಗ್ಲಿಲ್ಲ ಅಂದಾಗ ನೂರಾರು ಜನ UPSC ನಲ್ಲಿ ಬದುಕು ಕಟ್ಕೊಳ್ಬೇಕಾದ್ರೆ ದೇಶ ಸರ್ವಿಸ್ ಮಾಡಕ್ ಮಾಡ್ಕೊಂಡು ಗ್ರೌಂಡ್ ರಿಪೋರ್ಟ್ ನೀವೇನು ಅಂತ ನಾ ಕಾರಣಕ್ಕೆ ಈ ಸಾಮಾನ್ಯ ವಿನಯ್ ಕುಮಾರ್ ಅಸಾಮಾನ್ಯ ಬೆಳೆದಿದ್ದನ್ನು ಯಾವ್ದು ಇದರಿಂದ ಅದೇ ಹೇಳಿದಲ್ಲ, ಜನ ದಾವಣಗೆರೆ ದಕ್ಷಿಣದ ಜನ ಶಾಮನೂರನ್ನ ಗೆಲ್ಲಿಸಿದ್ದಾರೆ ಬಿಕಾಸ್ ಆಫ್ ಅಲ್ಲಿ ಆಗಿದ್ದ ದೊಡ್ಡ ವೋಟ್ ಬ್ಯಾಂಕ್. ದಾವಣಗೆರೆಯ ಉತ್ತರದ ಜನ SS ಮಲ್ಲಿಕಾರ್ಜುನ್ ಅವರನ್ನ ಸೋಲಿಸಿದ್ದಾರೆ ಬಿಕಾಸ್ ಆಫ್ ಜನಗಣ್ ಪವರ್, ನಾಟ್ ಪರ್ಸನ್. ಐ ನೋ. ಅಟ್ ದಿ ಸೇಮ್ ಟೈಮ್ ಅದೇ ದಾವಣಗೆರೆ ಲೋಕಸಭಾ ಚುನಾವಣೆಯಲ್ಲಿ ದಾವಣಗೆರೆ ಉತ್ತರದಲ್ಲಿ 26,000 ಬಿಜೆಪಿ ಲೀಡು, ಪ್ರಭಾ ಮಲ್ಲಿಕಾರ್ಜುನ್ ಅವರು ಹಿನ್ನಡೆ. ಅದೇ 25,000 ಲೀಡು ದಾವಣಗೆರೆ ದಕ್ಷಿಣ ಬಿಕಾಸ್ ಆಫ್ ಅಲ್ಪಸಂಖ್ಯಾತ ಈ ಕಾಂಗ್ರೆಸ್. ಬಟ್ ಯಾವ ದೈವದ ಮೇಲೆ ಎದುರಾಗ ಮುಸಲ್ಮಾನನ್ನ ಒಂದು ಕಾಲಘಟ್ಟ, ಒಂದು ಈ ಟೈಮ್ ಅಲ್ಲಿ ಪೊಲಿಟಿಕ್ಸ್ ಅಲ್ಲಿ ಏನ್ ಬರ್ತದೆ, ಒಂದು ಟೈಮ್ ಬರ್ತದೆ, ಜನಗಳಿಗೆ ಮೆಂಟಾಲಿಟಿದಲ್ಲಿ ಎವಲ್ಯೂಷನ್ ಆಗುತ್ತೆ, ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಎವಲ್ಯೂಷನ್ ಆಗುತ್ತೆ. ಈ ಪ್ರಸ್ತುತ ದಾವಣಗೆರೆಯಲ್ಲಿ ಏನು ಚುನಾವಣೆ ನಡೀತಾ ಇದೆಯಲ್ಲ, ಇಟ್ಸ್ ವೆರಿ ಸಿಗ್ನಿಫಿಕೆಂಟ್ ಇಂಪಾರ್ಟೆಂಟ್ ಟೈಮ್ ಇದೆ. ಯಾಕಂತಂದ್ರೆ ಜನಗಳ ಅರಿವು ಬಂದ್ಬಿಟ್ಟಿದೆ, ಅವೇರ್ನೆಸ್ ಬಂದ್ಬಿಟ್ಟಿದೆ. ಅವ್ರಿಗೆ ಆಗ್ತಿದ್ದಂತ ಶೋಷಣೆ, ಅನ್ಯಾಯ, ಲ್ಯಾಕ್ ಆಫ್ ಡೆವಲಪ್ಮೆಂಟ್, ಇವರೇನು ಪ್ರಭಾ ಮಲ್ಲಿಕಾರ್ಜುನ್ ಇರ್ಬೋದು, SS ಫ್ಯಾಮಿಲಿ ಅವ್ರು ಇರ್ಬೋದು, ಹೆಂಗೆ ಮಾತುಗಳಲ್ಲಿ ಇವರಿಗೆ ಮರಳು ಮಾಡಿ ಇಷ್ಟು ದಿನ ನಮ್ಮನ್ನ ಶೋಷಣೆ ಮಾಡಿದ್ದಾರೆ, ಬಳಸ್ಕೊಂಡಿದ್ದಾರೆ ಅನ್ನೋದು ಒಂದು ಅರಿವು ಬಂದ್ಬಿಟ್ಟಿದೆ. ಸೊ ಇವರಿಗೆ ಅವ್ರನ್ನ ಎದುರು ಹಾಕೊಳ್ಳೋದು ರಿಯಾಲಿಟಿ ಏನು ಅಂತಂದ್ರೆ, ಇವ್ರೇನು ತರ್ಪದವ್ರಂತಾರ ಇದೆಯಲ್ಲ, ಶ್ರೀಮಂತರಿದಾರಲ್ಲ, ಅವ್ರಿಗೆ ಇನ್ನೂ ತಲೆ ಒಳಗೆ ಹೋಗಿಲ್ಲ. ಅದು ಅವ್ರು ಏನಿದಾರೆ ಅಂದ್ರೆ ಫ್ಯೂಡಲ್ ಮೈಂಡ್ ಸೆಟ್ ಇಲ್ಲದಾರೆ. ನಾವು ದುಡ್ಡು ಕೊಟ್ಟು ಈಗಲೂ ಅವ್ರನ್ನ ಕೊಂಡ್ಕೋಬಹುದು. ಈಗ ಸಾದಿಕ್ ಅವ್ರಿಗೆ ಹಂಗೆ ಮಾಡಿದ್ದು ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಓವರ್ವೆಲ್ಮ್ ಮಾಡುವಂಥದ್ದು. ಒಬ್ಬ ಸಾಮಾನ್ಯ ಸಾದಿಕ್ ಅವರಿಗೆ ನೀವು ರಾಜ್ಯದ ಮುಖ್ಯಮಂತ್ರಿ ಅಂತ ಕರ್ಕೊಂಡು ಹೋಗಿ ಪಕ್ಕದಲ್ಲಿ ಕೂರಿಸಿ, ನನ್ನ ಸ್ನೇಹಿತ ನನ್ನ ಕುಸ್ತಿ ನೋಡಿದೆ ಅಂತ ಸುಳ್ಳು ಹೇಳಿಸಿ, ಹೆಗಲ ಮೇಲೆ ಕೈ ಹಾರಿಸಿ, ಅವ್ರ ಮನೆಗೆ DK ಶಿವಕುಮಾರ್ ಅಂತ ದೊಡ್ಡ ದೊಡ್ಡ ರಾಜ್ಯದ ಲೀಡರ್ಗಳನ್ನ ಕರ್ಕೊಂಡು ಹೋದಾಗ ಒಬ್ಬ ಸಾಮಾನ್ಯ ಸಾದಿಕ್, ಅವ್ರಿಗೆ ಬಹಳ ದೊಡ್ಡ ಲೀಡರ್ ಅಲ್ಲ ಸಾದಿಕ್ ಪೆಲ್ವಾನ್ ಆಯ್ತಾ, ಅಲ್ಲಿ ಆ ಒಂದು ಕಾರ್ಪೊರೇಟರ್ ಆಗಿರ್ತವ್ರು, ಅವ್ರು ಮೆತ್ತಗ ಬಿಡ್ತಾರೆ, ಅವ್ರು ಸಹಜವಾಗಿ ಮೆತ್ತಗ ಬಿಡ್ತಾರೆ. ಇದು ಇವ್ರಿಗೆ ಏನ್ ಅನ್ನಿಸ್ತದೆ, ಈ ರೀತಿ ನಾನು ಬೂತ್ ಮಟ್ಟಕ್ಕೆ ಹೋಗ್ಬಿಟ್ಟು ಮುಸ್ಲಿಮ್ಸಿಗೆ ದಬ್ಬಾಳಿಕೆ ಮಾಡಿದ್ರೆ, ಒತ್ತಡ ಹಾಕಿದ್ರೆ ಅವರೆಲ್ಲ ಸಾಫ್ಟ್ ಆಗ್ಬಿಡ್ತಾರೆ. ಆಮೇಲೆ ನೋಡಿ ನೀವು ಇಂಟ್ರೆಸ್ಟಿಂಗ್, ಅಲ್ಲಿ ಎಜುಕೇಶನ್ ಕೊಡೋದಕ್ಕೆ ಅವರೆಲ್ಲರನ್ನು ಕೂಡ ಇವ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ ಮಾಡಿದ್ದಾರೆ. ಇವ್ರ ಮೇಲೆ ಡಿಪೆಂಡ್, ನಾನು ಆಗ ಹೇಳಿದೆ, ಗಾಂಧಿನಗರದವರು ಈ ಮುನ್ಸಿಪಾಲಿಟಿ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎನಿ ಟೈಮ್ ಕಟ್ತಾ ಇರ್ತಾರೆ. ಹಂಗೆ ಮುಸ್ಲಿಂ ಅವ್ರ ವ್ಯವಹಾರಗಳನ್ನ ಎನಿ ಟೈಮ್ ಅವ್ರನ್ನ ಅಲ್ಲಿ ಇವ್ಯಾಕ್ಯುವೇಟ್ ಮಾಡಿಸ್ಬೋದು, ಡೆಮಾಲಿಷ್ ಮಾಡ್ಬೋದು. ಒಂದು ಹೆಗಡೆ ನಗರ ಅಂತ ಇತ್ತು, ರಿಂಗ್ ರೋಡ್ ಮಾಡ್ಬೇಕಂತ ಎಂಟೈರ್ ಹೆಗಡೆ ನಗರನ ನಿರ್ಮೂಲನೆ ಮಾಡಿದ್ರು. ಆ ಜನ ಎಲ್ಲೋ ಅಂತ ಗೊತ್ತಿಲ್ಲ, 4-5 ಜನ ಸುಸೈಡ್ ಮಾಡ್ಕೊಂಡ್ರು, ರಿಪೋರ್ಟ್ ಆಗಿಲ್ಲ. ಎಲ್ಲೋ ಒಂದ್ ಕಡೆ ಲಾವರ್ಗಳು ಅಂತ ಬರ್ತದೆ, ಅಲ್ಲಿ ಹೋಗಿ ಟೆಂಪರರಿ ಹಾಕಿದ್ರು, ತಗಡಲ್ಲಿ ವಾಸ ಮಾಡ್ತಿದ್ರು, ಕರೆಂಟ್ ಓಡಿಸ್ಕೊಂಡು ಸತ್ತೋದ್ರು, ನೀರಿಲ್ಲ ಏನಿಲ್ಲ. ಅವು ರಿಪೋರ್ಟ್ ಆಗಿಲ್ಲ ಮೀಡಿಯಾ, ಯಾಕಂದ್ರೆ ಇಲ್ಲಿ ಅಧಿಕಾರಿಗಳೆಲ್ಲ ಏನ್ ಮಾಡ್ತಾರೆ, ಎಲ್ಲ ಇವ್ರು ಪಾಕೆಟ್ ಅಲ್ಲಿ ಇರುವಂತವ್ರು. ಸೊ ಇವರಿಗೆ ಆ ಕಾನ್ಫಿಡೆನ್ಸ್ ಇದೆ, ಆ ಬೈಯಿಂಗ್ ಪವರ್. ನನ್ನ ಹತ್ರ ಇರೋ ಒಂದು 1,000 ಕೋಟಿ ದುಡ್ಡಿಂದ ಮುಸ್ಲಿಮ್ಸ್ನ ಕೊಂಡ್ಕೋಬಹುದು ಅಂತಂದ್ರೆ ಈ ಕ್ಷಣ ತನಕ ಅವ್ರು ಅನ್ಕೊಂಡ್ರಂತ. ಬಟ್ ವಾಸ್ತವ ಬೇರೆ ಇದೆ. ನಾನ್ ಕಂಡ 2-3 ದಶಕಗಳಲ್ಲಿ ಮುಸಲ್ಮಾನರ ಆಕ್ರೋಶ ಕಾಂಗ್ರೆಸ್ ಈ ದಾವಣಗೆರೆ ಸೌಂಡ್ ಆಗ್ತದ ಮುಸ್ಲಿಮ್ಸ್ ಆಕ್ರೋಶ ಒಂದ್ ಕಡೆ. 3 ಸ್ಟೇಜಸ್ ಇದೆ. ಏನು ಒಂದು ಕಳೆದ ಒಂದು 15-20 ದಿನದಲ್ಲಿ ಬಿಗಿನಿಂಗ್ ಅಲ್ಲಿ ಟಿಕೆಟ್ ಬೇಕಂತ ಕೇಳಿದ್ರು. ಸೊ ಕಾಂಗ್ರೆಸ್ ಪಕ್ಷದಲ್ಲೇ ಇದ್ಕೊಂಡು ನನ್ ಟಿಕೆಟ್ ಬೇಕಂತ ಕೇಳಿದ್ರು. 2ನೇ ಹಂತ ಬಂತು, ಕಾಂಗ್ರೆಸ್ ಮೇಲಿನ ಆಕ್ರೋಶ ಬಂತು, ಕಾಂಗ್ರೆಸ್ ಸೋಲಿಸಲೇಬೇಕು ಅನ್ನೋದು 2ನೇ ಹಂತ ಬಂತು. ಈಗ ಕರೆಂಟ್ ನೀವೇನಾದ್ರು ಹೋದ್ರೆ 3ನೇ ಹಂತ ಏನಿದೆ, ನಾವು ಬಿಜೆಪಿ ಓಟ್ ಹಾಕ್ತೀವಿ. ಮುಸ್ಲಿಮ್ಸ್ ಹೇಳ್ತಾರ ಅಂತದ್ದು ಓಪನ್. ನಿನ್ನೆ ರಾತ್ರಿ ಹೋಗಿ ಬಂದಿದ್ದೀನಿ, ಅದೇ ಸೇಮ್ SSM ನಗರಕ್ಕೆ. ಇವತ್ತು ರಾತ್ರಿ ಇದ್ರೆ ಬನ್ನಿ, 9:00 ಕರೆದಿದ್ದಾರೆ. ಅಲ್ಲಿ ಯೂತ್ ಎಲ್ಲ ಸೇರ್ಕೊಂಡ್ರು, ನೀವು ಬರ್ರಿ, ಸಾಧ್ಯ ಆದ್ರೆ ನಮ್ಮ SDK ಶ್ರೀನಿವಾಸ್ ದಾಸ್ ಕರಿಯಪ್ಪನ ಕರ್ಕೊಂಡ್ ಬಂದಿ ಅಂತ. ಅಲ್ಲಿ ಜನ ಹೇಳ್ತಾರೆ, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನೀವು ಸೈದ್ಧಾಂತಿಕವಾಗಿ ನಿಮಗೆ ಭಿನ್ನಾಭಿಪ್ರಾಯ ಇರ್ಬೋದು, ಬಿಜೆಪಿ ಆಗ್ತಿದ್ರು ಪರವಾಗಿಲ್ಲಪ್ಪ, ನೀವು ನಿಮ್ಮ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಹಾಕ್ರಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವರು ಸಾರ್ ನೀವು ನೇರವಾಗಿ ಹೇಳ್ರಿ ಪರವಾಗಿಲ್ಲ, ನೀವು ಹೇಳದಿದ್ರು ಪರವಾಗಿಲ್ಲ, ನಾವು ಈ ಸರಿ ಬಿಜೆಪಿ ಹಾಕೋದು ಗ್ಯಾರಂಟಿ ಅಂತ ಎಲ್ಲ ನೀವು ಇದಕ್ಕೆ
ಲೆಕ್ಕಗೂ ಬಂದಿರುವಂತ ಹಿರಿಯರು ಇರ್ಬೋದು, ಅಲ್ಲೆಲ್ಲ ಮುಸ್ಲಿಮ್ಸ್ ಪ್ರತಿಯೊಬ್ಬರು ಅಂದ್ರೆ ಯುನಾನಿಮಸ್ ಆಗಿ ದಿಸ್ ಈಸ್ ಸಮಥಿಂಗ್. ನಾನು ಈ ಕ್ಷೇತ್ರದಲ್ಲಿ ಬಹಳ ವ್ಯಾಪಕ ಓಡಾಡಿದ್ದೀನಿ, ಎಲ್ಲ ಫಂಕ್ಷನ್ಗೆ ಓಡಾಡಿದ್ದೀನಿ, ಬಿಜೆಪಿ ವಿರೋಧಿನೇ ವಿರೋಧ ಮಾಡ್ಕೊಂತಾನೆ ಬಂದಿರೋಂಥದ್ದು. ಬಟ್ ಈ ಚುನಾವಣೆಯಲ್ಲಿ ಏನೋ ಒಂದು ಪರಿವರ್ತನೆ ಆಗೋಗಿದೆ. ನಾವು ಬಿಜೆಪಿಗೆ ವೋಟ್ ಹಾಕ್ತೀವಿ ಅನ್ನೋ ಲೆವೆಲ್ಗೆ ಆ ಒಂದು ಎಂಟೈರ್ ಪಾಪ್ಯುಲೇಷನ್ ಹೇಳ್ತಾ ಇದೆ ಅಂತಂದ್ರೆ, ನೀವು ಕಾಂಗ್ರೆಸ್ ವಿರುದ್ಧ ಮತ್ತೆ ಅದರಲ್ಲೂ ಶಾಮನೂರ್ ಕುಟುಂಬದ ವಿರುದ್ಧ ಎಷ್ಟು ಕೋಪ ಇರ್ಬೋದು ಅನ್ನೋದು ಇಮ್ಯಾಜಿನ್ ಮಾಡಿ. ಬಟ್ ಈಗ ದಾವಣಗೆರೆ ನಡೀತಾ ಇರೋದು ಕಾಂಗ್ರೆಸ್ ವರ್ಸಸ್ ಅದರ್ಸ್ ಅಲ್ಲ, ಶಾಮೂರ್ ಫ್ಯಾಮಿಲಿ ವರ್ಸಸ್ ಅದರ್ಸ್ ಅಂತ. ಬಿಕಾಸ್ ಆಫ್ ಇವ್ರ ಬೆಳವಣಿಗೆ, ಇವ್ರ ದರ್ಪ ದಬ್ಬಾಳಿಕೆ, ದೌರ್ಜನ್ಯ, ಇದನ್ನ ಸಹಿಸಕ್ಕಾಗದೆ ಜನ ಇದನ್ನ ನಿರ್ಧಾರ ಮಾಡ್ತಾರೆ. 100% ಇವ್ರಿಗೆ ಅರ್ಥ ಆಗ್ಲಿಲ್ಲ. ಇವರು ಮೂಲತಃ ಈ SS ಮಲ್ಲಿಕಾರ್ಜುನ್ ಸುಮ್ಮನೆ ಸಿಂಪಲ್ ಆಗಿ ಮಾತಾಡಿ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ. ಇಂಪ್ಲಿಮೆಂಟ್ ಪ್ರಭಾ ಮಲ್ಲಿಕಾರ್ಜುನ್ ಒಳ್ಳೆಯವ್ರಿಲ್ಲ ಅಂತಲ್ಲ, ಬಟ್ ಇವರು ದಬ್ಬಾಳಿಕೆ ಶ್ರೀಮಂತಿಕೆ ಇತ್ತಲ್ಲ, ಆ ಒಂದು ಕ್ಲಾಸ್ ಹೌಸ್ ಅಂತ ಹೇಳ್ತಾರೆ, ಕುತ್ಕೊಂಡ್ಬಿಟ್ಟು ಯಾವತ್ತು ಇವ್ರು ಓದಾರಲ್ಲ, ಯಾವುದೇ ಫಂಕ್ಷನ್ಗೆ ಓದಾರಲ್ಲ, ಜನಗಳ ಮಧ್ಯೆ ಓದಾರಲ್ಲ. ನಾನು MP ಎಲೆಕ್ಷನ್ ಚುನಾವಣೆ ಇಂಡಿಪೆಂಡೆಂಟ್ ನಿಂತಾಗಿಂದ ಇವ್ರ ಮನೆ ಹೊರಗೆ ಬರೋದಕ್ಕೆ ಶುರು ಆಗಿತ್ತು. ಒಂದು ಕಾಂಪಿಟೇಷನ್ ರೈಸ್ ಆದಾಗ ಈ ಕ್ಷೇತ್ರದಲ್ಲಿ ಇನ್ಸೆಕ್ಯೂರಿಟಿ ಬಂತವಾಗ ನಾವು ಓಡಾಡಲಿಲ್ಲ ಅಂತ ಅವಾಗಿಂದ ಬಂದಿರುವಂತರು. ಇವರಿಗೆ ಜನಗಳನ್ನ ಯಾವತ್ತೂ ಪ್ರೀತಿ ವಿಶ್ವಾಸದಿಂದ ನಾವು ಆಡಳಿತ ಮಾಡಬೇಕು, ರಾಜಕೀಯದಲ್ಲಿ ಗೆದ್ದು ಬರ್ಬೇಕು ಅನ್ನೋದು ಇರ್ಲೇ ಇಲ್ಲ ಅವರಿಗೆ. ಅದು ಶಾಮನೂರು ಶಿವಶಂಕರಪ್ಪ ಹಾಕೊಟ್ಟಂತ ಒಂದು ಮಾರ್ಗ ಇರ್ಬೋದು. ಅವ್ರು ಅಲ್ಲಿ ಕುತ್ಕೊಂಡು ಎಲ್ಲ ಕಂಟ್ರೋಲ್ ಮಾಡಿದ್ರು. ಇಡೀ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿರ್ಬೋದು, ಕರ್ನಾಟಕದ ಒಂದು ದೊಡ್ಡ ಲೀಡರ್ ಆಗಿರೋರು, ಕಾಂಗ್ರೆಸ್ ಖಜಾಂಚಿ ಆಗಿದ್ರು, ಪಕ್ಷನ ಒಂದು ಕಂಟ್ರೋಲ್ ಅಲ್ಲಿ ಇಟ್ಕೊಂಡ್ರು. ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಕೂಡ DK ಶಿವಕುಮಾರ್ ಹೇಳ್ತಿರ್ತಾರೆ, ಕಾಂಗ್ರೆಸ್ ಭವನ ಕಟ್ಟ್ರಿ ಸೋತ್ ಸುಣ್ಣಾಗಿ ಹೋಗ್ಬಿಟ್ರು, ಯಾರು ಕಟ್ಟಲಿಲ್ಲ. ದಾವಣಗೆರೆನಲ್ಲಿ ಇಷ್ಟೊಂದು ಬೆಳೆದಿದಾರಲ್ಲ ಕಾಂಗ್ರೆಸ್ ಪಕ್ಷದಿಂದ, ಇವರು ಕಾಂಗ್ರೆಸ್ಸಿಗೆ ಒಂದು ಅರಮನೆನೇ ಕಟ್ಬೋದಾಗಿತ್ತು. ಕಾಂಗ್ರೆಸ್ ಭವನ ಇಲ್ಲಿ ಹುಡ್ಕೊಂಬರೀ. ಕಾಂಗ್ರೆಸ್ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಭವನ ಕಟ್ಟಿಲ್ಲ. ಎಲ್ಲೋ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಬಿಲ್ಡಿಂಗ್ ಇದೆ ಕಾಂಗ್ರೆಸ್ ಅಲ್ಲಿ, ಒಂದು 100 ಜನ ಕುತ್ಕೊಂಡು ಮೀಟಿಂಗ್ ಮಾಡಬೇಕು ಆಗಲ್ಲ ಅಲ್ಲಿ. ಮೊನ್ನೆ ನೀವೆಲ್ಲ ಪ್ರೊಟೆಸ್ಟ್ ವಿಡಿಯೋಗಳು ನೋಡಿರ್ಬೋದು, ಒಳಗೊಂದು 50 ಜನ ಕೂರಕ್ ಜಾಗ ಇರ್ಬೋದು ಅಷ್ಟೇ. ಅಂದ್ರೆ ಲುಕ್ ಅಟ್ ದೇರ್ ಮೆಂಟಲ್. ವಿನಯ್ ಕುಮಾರ್ ಒಂದು ವರ್ಡ್ ನೀಟಾಗಿ ಅರ್ಥ ಮಾಡ್ಕೊಳ್ಳೋದಾದ್ರೆ, ಶಾಮೂರ್ ಫ್ಯಾಮಿಲಿ ದಾವಣಗೆರೆನ ಕಟ್ಟಿಲ್ಲ, ಕಾಂಗ್ರೆಸ್ಗೂ ಪಾರ್ಟಿ ಕಚೇರಿ ಕರೆಕ್ಟ್ ಆಗಿ ಕಟ್ಟಿಲ್ಲ, ಇವ್ರು ಪಾರ್ಟಿನೂ ಕಟ್ತವ್ರಲ್ಲ, ದಾವಣಗೆರೆಗೂ ಕಟ್ತವ್ರಲ್ಲ, ಕಟ್ಕೊಂಡಿದ್ರು ಮನೆ ಮಾತ್ರ ಸಂರಕ್ಷಣೆ. ಒಂದು ಸಿಟಿ ಬೆಳೆಯುವಂತದ್ದು ಮೇನ್ಲಿ ಬಿಕಾಸ್ ಆಫ್ ಇಟ್ಸ್ ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್. ಲೊಕೇಶನ್, ದಾವಣಗೆರೆ ಲೊಕೇಶನ್ ಎಷ್ಟು ಅದ್ಭುತ ಇದೆ ಅಂತಂದ್ರೆ, ಇವ್ರದ್ದೇನಾದ್ರು ನಿಜವಾದ ಕಾಂಟ್ರಿಬ್ಯೂಷನ್ ಇದ್ದಿದ್ರೆ ಇವತ್ತು 2ನೇ ಬೆಂಗಳೂರಲ್ಲಿ ಬೆಳಿಬೇಕಾಗಿತ್ತು. ವಿಷನ್ ಇದ್ದಿದ್ರೆ ಇವರಿಗೆ ಇವತ್ತು ದಾವಣಗೆರೆ ಶುಡ್ ಹ್ಯಾವ್ ಬೀನ್ ಬೆಳಗಾವಿ ಏನೋ ಇದಾಯ್ತಲ್ಲ, ದಾವಣಗೆರೆ 2ನೇ ಕ್ಯಾಪಿಟಲ್ ಆಗಬೇಕಾಗಿತ್ತು, 2ನೇ ಬೆಂಗಳೂರಾಗಿ ಬೆಳಿಬೇಕಾಗಿತ್ತು. ಬ್ಯೂಟಿಫುಲ್ ಲೊಕೇಶನ್, NH4 ಹೋಗುತ್ತೆ, ಸೆಂಟ್ರಲ್ ಕರ್ನಾಟಕ ಸುತ್ತಮುತ್ತ ಎಂಟೈರ್ ಕಮರ್ಷಿಯಲ್ಗೆ ಒಂದು ಲಿಂಕ್ ಇರುವಂತ ಒಂದು ಲೊಕೇಶನ್ ಇಲ್ಲಿ. ಆ ಲಿಂಕೇಜಸ್ ಎಸ್ಟಾಬ್ಲಿಷ್ ಮಾಡ್ಬೋದಾಗಿತ್ತು. ಈಗಲೂ ಏನು ಅಲ್ಪ ಸ್ವಲ್ಪ ಬೆಳೆದು ನಿಂತಿದೆ, ಬಿಕಾಸ್ ಆಫ್ ದಿ ಪೀಪಲ್ ಇಯರ್. ಇಲ್ಲೆಲ್ಲ ಓದ್ಕೊಂಡು ದೊಡ್ಡ ಡಾಕ್ಟರ್ ಆದ್ರೆ, ಇಂಜಿನಿಯರ್ ಆದ್ರೆ, ವಾಪಸ್ ಬಂದವರು ನರ್ಸಿಂಗ್ ಹೋಮ್ ಕಟ್ಕೊಂಡಿದ್ದಾರೆ, ಹಾಸ್ಪಿಟಲ್ ಕಟ್ಕೊಂಡಿದ್ದಾರೆ, ಬಿಸ್ನೆಸ್ಗಳು ಮಾಡ್ತಾ ಇದ್ದಾರೆ, ಸಣ್ಣ ಫ್ಯಾಕ್ಟರಿ ಹಾಕೊಂಡಿದ್ದಾರೆ. ಇವ್ರದ್ದೇನು ಕಾಂಟ್ರಿಬ್ಯೂಷನ್, ಇವ್ರು ಯಾರಿಗೂ ಫೆಸಿಲಿಟೇಟ್ ಮಾಡಿಲ್ಲ. ಇವ್ರು ಒಂದು ಸರ್ಕಾರಕ್ಕೆ ಹೋಗ್ಬಿಟ್ಟು ಇನ್ವೆಸ್ಟರ್ಸ್ ಮೀಟ್ ಮಾಡ್ಬಿಟ್ಟು ನಾವು ಲ್ಯಾಂಡ್ ಒಂದು ಎಕ್ಸಾಂಪಲ್ ಹೇಳ್ಬಿಟ್ಟು, ನಾವು ದಾವಣಗೆರೆನಲ್ಲಿ ಲ್ಯಾಂಡ್ ಕೊಡ್ತೀವಿ, ನೀವು ಈ ಒಂದು ಕೈಗಾರಿಕೆ ತನ್ನಿ ಅಂತಂದು ಇವರು ಎಂಟೈರ್ 40 years ಪಾಲಿಟಿಕ್ಸ್ ಅಲ್ಲಿ ಒಂದು ಎಕ್ಸಾಂಪಲ್. ಅವ್ರು ಏನಾದ್ರು ಮಾಡ್ಕೊಂಡಿದ್ರೆ ಸ್ವಂತ ಶುಗರ್ ಫ್ಯಾಕ್ಟರಿಗಳು, ಸ್ವಂತ ದೇ ಹ್ಯಾವ್ ಲಾಸ್ಟ್ ದ ಟ್ರಸ್ಟ್ ಆಫ್ ದಿ ಪೀಪಲ್. ದಾವಣಗೆರೆ ಎಂಟೈರ್ ದಾವಣಗೆರೆನ ಹಣ ಸಂಪಾದನೆ ಮಾಡಿದ್ದಾರೆ, ಸಾಮ್ರಾಜ್ಯ ಕಟ್ಟಿದ್ದಾರೆ, ಅಷ್ಟೆಲ್ಲ ಗಳಿಸಿದ್ದಾರೆ, ನಂಬಿಕೆ ಕಳ್ಕೊಂಡಿದ್ದಾರೆ, ಸಂಪೂರ್ಣ ನಂಬಿಕೆ ಕಳ್ಕೊಂಡಿದ್ದಾರೆ. ಅದು ಅವ್ರಿಗೆ ಗೊತ್ತಿದೆಯೋ ಇಲ್ಲ ಅನ್ನೋದು ನನಗೆ ಪ್ರಶ್ನೆ, ನನ್ನಲ್ಲಿರೋ ಪ್ರಶ್ನೆ. ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ನೋಡ್ತೀವಿ. ನೀವು ಸಮರ್ಥ ವಿಡಿಯೋ ಇರ್ಬೋದು, ಪ್ರಭಾ ಮಲ್ಲಿಕಾರ್ಜುನ್ ಅವ್ರ ವಿಡಿಯೋ, SS ಮಲ್ಲಿಕಾರ್ಜುನ್ ವಿಡಿಯೋ, ನೀವು ಯಾವ್ದಾದ್ರು ಒಂದು ತುಂಡು ರೀಲ್ ಹಾಕಿ ಕಮೆಂಟ್ ನೋಡಿ, ಇಮಿಡಿಯೇಟ್ಲಿ ಆಲ್ ಓವರ್ ಕರ್ನಾಟಕದಿಂದ ಹೆಚ್ಚಾಗಿ ದಾವಣಗೆರೆಯಿಂದ 99% ನೆಗೆಟಿವ್ ಕಮೆಂಟ್ ಇರ್ತದೆ. 99% ಅವ್ರ ವಿರುದ್ಧ ನೆಗೆಟಿವ್ ಕಮೆಂಟ್. ಇವು ಯಾರು ಹಾಕ್ಸಂತದ್ದಲ್ಲ, ಆರ್ಗ್ಯಾನಿಕ್ ಆಗಿ ಬರುವಂತದ್ದು. ನಂದು 9ನೇ ತಾರೀಕು ವೋಟಿಂಗ್ ಇದೆ, May 4 ಕೌಂಟಿಂಗ್ ಇದೆ, ಅದನ್ನ ಫಲಿತಾಂಶ ನಿರೀಕ್ಷೆ. ಹಾಗಾಗಿ ನಾನು ಕಳೆದ 4 ವಿಧಾನಸಭೆ 4 ಲೋಕಸಭೆ ಚುನಾವಣೆಗಳ ದಾವಣಗೆರೆ ಸೌತ್ ಅನಲೈಸ್ ಮಾಡಿದ್ರೆ 2019 ಮಂಜಪ್ಪ ಲೋಕಸಭಾ ಕ್ಯಾಂಡಿಡೇಟ್ ಆದಾಗ ಮಾತ್ರ ಹಿನ್ನಡೆ ಆಗಿದೆ. ಇನ್ನು ಉಳಿದಾಗೆಲ್ಲ 8,000, 10,000, 12,000, 27,000 ಲೀಡ್ ಆಗಿದೆ ಕಾಂಗ್ರೆಸ್ ಪಾರ್ಟಿಗೆ. ಶಾಮನೂರ್ ಅವರ ಮೇಲೆ ಕ್ಯಾಂಡಿಡೇಟ್, MP ಇವರೇ ಪ್ರಭಾ ಮಲ್ಲಿಕಾರ್ಜುನ್, SS ಮಲ್ಲಿಕಾರ್ಜುನ್ ಮತ್ತೆ ಮಂಜಪ್ಪನ ಇವೆಲ್ಲವನ್ನು ನೋಡಿದಾಗ ಎಲ್ಲ ಒಂದ್ ಕಡೆ ಮೇಲ್ನೋಟಕ್ಕೆ ಅಂಕಿಅಂಶ ಮ್ಯಾಥಮೆಟಿಕ್ಸ್ ಪ್ರಕಾರ ಕಾಂಗ್ರೆಸ್, ಆದ್ರೆ ಪಾಲಿಟಿಕ್ಸ್ ಯಾವತ್ತು ಮ್ಯಾಥಮೆಟಿಕ್ಸ್ ಅಲ್ಲ, ಕೆಮಿಸ್ಟ್ರಿ. ಹಾಗಾಗಿ ಈ ಕೆಮಿಸ್ಟ್ರಿ ಪ್ರಕಾರ ನೀವು ಹೇಳ್ತಿದ್ರಿ, ಎಸ್
ದಾವಣಗೆರೆ ದಕ್ಷಿಣ ಬಿಜೆಪಿ ಗೆಲ್ಲುತ್ತೆ ಅಂತ. ಬಟ್ ಟಿಕೆಟ್ ಶ್ರೀನಿವಾಸ್ ದಾಸ್ ಕರಿಯಪ್ಪ ಕೊಟ್ಟಿರೋದೇ ಮ್ಯಾಚ್ ಫಿಕ್ಸಿಂಗ್ ಅಂತ ಕೆಲವರು ಆರೋಪ ಮಾಡಿದ್ದಾರೆ. ಇಲ್ವದು ಸುಳ್ಳು, ಶುದ್ಧ ಸುಳ್ಳು ಅದು. ಯಾಕೆ ಅಂತಂದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವರು ಮನೆಯಿಂದ ಹೊರಗೆ ಬಂದ್ರೆ 40-50 ಯೂತ್ ಹಿಂದೆ ಬಂದ್ಬಿಡ್ತಾರೆ. ವೆರಿ ಸ್ಟ್ರಾಂಗ್ ಲೀಡರ್. ದಾವಣಗೆರೆ ಕ್ಷೇತ್ರದಲ್ಲಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದೇ ಇರ್ಬೋದು, ಬಟ್ ಇಸ್ ಎ ವೆರಿ ಸ್ಟ್ರಾಂಗ್ ಲೀಡರ್ ಅಂಡ್ ಪೀಪಲ್ಸ್ ಲೀಡರ್. ನಾನು ನಿನ್ನೆನೂ ಅವ್ರ ಬಗ್ಗೆ ಇಡೀ ದಿನ ಕ್ಯಾಂಪೇನ್ ನಲ್ಲಿ ಇದ್ದಾಗ ಹೋದ್ ಕಡೆ ಎಲ್ಲ ಹೇಳ್ತಾ ಇದ್ರು, ನಾವು BIT ಕಾಲೇಜಲ್ಲಿ ಜೊತೆಗೆ ಹೋಗ್ತಾರೆ, ಇಂಜಿನಿಯರಿಂಗ್ ಮಾಡ್ಕೊಂಡಿದ್ದಾರೆ. ಸ್ಟೂಡೆಂಟ್ ಅಲ್ಲಿ ಇದ್ದಾಗಲೇ ಶ್ರೀನಿವಾಸ್ ಹಿಂಗ್ ಹೋಗ್ತಾ ಇದ್ರೆ ಒಂದು 20-30 ಜನ ಹುಡುಗರ ಜೊತೆಗೆ ಹೋಗ್ತಾ ಇದ್ರು ಅಂತಂದ್ರು. ನೀವೇನೋ ಪಾಪ ಅವರು ಸ್ವಲ್ಪ ಸಾಫ್ಟ್ ಆಗಿ ಕಾಣಿಸ್ತಾರೆ, ನಾಟ್ ಲೈಕ್ ಇಸ್ ವೆರಿ ಸ್ಟ್ರಾಂಗ್ ಲೀಡರ್. ಬಿಜೆಪಿ ಟಿಕೆಟ್ ಕೊಟ್ಟು ಮುಂಚೆನೆ ಘೋಷಣೆ ಮಾಡಿತ್ತು, ಈ ಸರಿ ನಾವು ಅಹಿಂದದವರಿಗೆ ಕೊಡ್ತೀವಿ ಅಂತ ಘೋಷಣೆ ಮಾಡಿತ್ತು. ಇಲ್ಲಿ ಅದು ಮುಂಚೆನೆ ಘೋಷಣೆ ಆಗಿತ್ತು. GM ಸಿದ್ದೇಶ್ವರ ಮಾತಲ್ಲೂ ಬಂದಿದೆ, ಸದಾನಂದ ಗೌಡರು ಕೋರ್ ಕಮಿಟಿನಲ್ಲಿ ಹೇಳಿದ್ರು. ಅವಾಗ ನನ್ನ ಹೆಸರು ಕೂಡ ಮುನ್ನೆಲೆ ಬಂತು. ಸೊ ನಾನು ಅಥವಾ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅಥವಾ ನಮ್ಮ ಯಶವಂತರಾವ್ ಜಾಧವ್ ಅವರು 3 ಹೆಸರು ಕೊಡ್ಬೇಕಂತ ಉಂಟು. ಅಜಯ್ ಕುಮಾರ್ ಅವರು ರೇಸಲ್ಲಿದ್ರು, ಅವ್ರಿಗೆ ದೊಡ್ಡ ಮಟ್ಟದಲ್ಲಿ ಲಾಗಿನ್ ನಡೀತಾ ಇತ್ತು. ಸೊ 4 ಜನದ್ದು ಪ್ರಮುಖವಾಗಿ ಹೆಸರು ಬರ್ತಾ ಇತ್ತು. ಬಟ್ ಆಲ್ರೆಡಿ ಅಹಿಂದ ಘೋಷಣೆ ಮಾಡಿದ್ರಿಂದ ಅಜಯ್ ಕುಮಾರ್ ಅವರಿಗೆ ಹಿನ್ನಡೆ ಆಯಿತು. ಬಟ್ ಈಗ ಅವರು ಸಂಪೂರ್ಣವಾಗಿ ಬೆಂಬಲ ಕೊಟ್ಟು ಪ್ರಾಮಾಣಿಕ ಕೆಲಸ ಮಾಡ್ತಾರೆ. ಬಿಜೆಪಿ ಹುಡುಕಿಲ್ಲ, ಯಾವ ಹುಡುಕಿಲ್ಲ. ಆಮೇಲೆ ಏನು ನಮ್ಮ ದಾಸ್ ಕರಿಯಪ್ಪನವರಿಗೆ, ಸೊ ಅವರು ST ಆಗಿದ್ದರಿಂದ ಈ ಒಂದು ಕ್ಷೇತ್ರದಲ್ಲಿ ಐ ಥಿಂಕ್ ಬಿಜೆಪಿಗೆ ಸೊ ಅವರು ಫಿಟ್ ಕ್ಯಾಂಡಿಡೇಟ್ ಅಂತ ಅನಿಸ್ಬಿಟ್ಟು ಟಿಕೆಟ್ ಕೊಟ್ಟಿದ್ದಾರೆ. ಯಾವುದೇ ಮ್ಯಾಚ್ ಫಿಕ್ಸಿಂಗ್ ಆಗಿಲ್ಲ, ಯಾರು ಹೋಗಿ ಅಥವಾ ಕೆಲವೊಬ್ರು ಹೇಳ್ತಾರೆ ಶಾಮೂರವ್ರು ಹಾಕ್ಸ್ಕೊಂಡ್ ಬಂದಿದ್ದಾರೆ ಹಾಗೆ ಎಲ್ಲ ಸಂತೋಷ. ಇವೆಲ್ಲ ಏನ್ ಗೊತ್ತಾ, ಅವ್ರ ಮನೆಯಿಂದ ಎಲ್ರಿಗೂ ಏನಂದ್ರೆ ಶೆಟ್ಟರ್ ಫ್ಯಾಮಿಲಿ ರಿಲೇಟಿವ್ಸ್, ಯಡಿಯೂರಪ್ಪ ಫ್ಯಾಮಿಲಿ ಆತ್ಮೀಯರು, ಇವೆಲ್ಲಾ ಕಾರಣಕ್ಕೆಲ್ಲೋ ಒಂದ್ ಕಡೆ ಅನುಕೂಲ ಮಾಡೋದ್ರಿಂದ ಒಂದಷ್ಟು ಚರ್ಚೆಗಳಿಗೆ ಬರ್ತದೆ, ಆ ಪ್ರಶ್ನೆಗಳಿಗೆ ಮುಂದೆ ಇಡ್ಲಿಕ್ಕೆ ಅನ್ಸುತ್ತಾ ಸುಧಾರಿಸ್ವಾಯ್ತು. ಈ ಎಲೆಕ್ಷನ್ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಯಾಕಂದ್ರೆ ನನಗೂ ಒಂದು ಹೊಸ ಒಂದು ರೀತಿಯ ಅನುಭವ. ಅಂದ್ರೆ MLA ಎಲೆಕ್ಷನ್, MP ಎಲೆಕ್ಷನ್ ಮಾಡಿದ್ದೆ. ನಾನು ಬಹಳ ಡೀಪ್ ಆಗಿ ಹೋಗಿದ್ದೀನಿ, ಒಳಗೆ ನೋಡಿದ್ದೀನಿ. ನಿನ್ನೆ ಯಡಿಯೂರಪ್ಪನವರು ಕೂಡ ಅದಿನಲ್ಲಿ ಒಂದು ಭಾಷಣ ಮಾಡಿದ್ರು. ಅದರಲ್ಲಿ ಪ್ರಾಮಾಣಿಕತೆ ಎಂದು ಕಾಣಿಸ್ತಾ ಇತ್ತು. ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೋಬೇಕು ಅನ್ನೋ ಒಂದು ಇಂಟೆನ್ಷನ್ ಅವ್ರಿಗೂ ಇದೆ. ನಾಳೆ ವಿಜೇಂದ್ರ ಅವರ ಒಂದು ಫ್ಯೂಚರ್ ಎಲೆಕ್ಷನ್ ಗೆತ್ತು ಅಂತಂದ್ರೆ ವಿಜೇಂದ್ರ ಅವರ ಸ್ಟಾರ್ ಕೂಡ ಚೇಂಜ್ ಆಗುತ್ತೆ. ನನ್ನ ಪ್ರಕಾರ, ನನ್ನ ಬೇಸಿಕ್ ಅನಾಲಿಸಿಸ್, ಬಿಜೆಪಿ ಸ್ಟಾರ್ ಕೂಡ ಚೇಂಜ್ ಆಗ್ತದೆ. ಎಲ್ಲರಿಗೂ ಒಳ್ಳೇದಿದೆ. ಸೊ ಅಲ್ಲಿ ಪ್ರೊಫೆಷನಲಿಸಮ್ ಇದೆ. ಅಂದ್ರೆ ಅವ್ರ ಸಂಬಂಧಗಳು ಇರ್ಬೋದು, ಬಟ್ ಪಾಲಿಟಿಕ್ಸ್ ಅಂತ ಬಂದಾಗ ಬೊಮ್ಮಾಯಿ ಅವರ ಸ್ಪೀಚ್ಗಳನ್ನ ಕೇಳಿದ್ದೀನಿ. ಬೊಮ್ಮಾಯಿ ಅವರ ಒಳ ತಂತ್ರಗಾರಿಕೆಗಳು ಏನೇನು ಮಾಡ್ತಾ ಇದ್ದಾರೆ ಅದೆಲ್ಲ ಹತ್ತಿರದಿಂದ ನೋಡಿದ್ದೀವಿ. ಎಲ್ಲೂ ಕೂಡ ಆ ರೀತಿ ಡೈಲ್ಯೂಷನ್ ಇಲ್ಲ, ಕಾಂಪ್ರಮೈಸ್ ಇಲ್ಲ. ನಾವು ಈ ಎಲೆಕ್ಷನ್ ಗೆಲ್ಲೇಬೇಕು ಅಂದ್ರೆ ಅವ್ರಿಗೆ ಒಂದು ಬಂದ್ಬಿಟ್ಟಿದೆ. ಇವಾಗ ಈ ಎಲೆಕ್ಷನ್ ಗೆದ್ವಿ ಅಂತಂದ್ರೆ 28 ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಪ್ರತಿಯೊಬ್ಬ ಲೀಡರ್ ಮೈಂಡ್ ಅಲ್ಲಿ ಬಂದಿದೆ. ಹಾಗಾಗಿ ಅದು ಪರ್ಸನಲ್ ಏನಾದ್ರೂ ಇರ್ಬೋದು, ಬಟ್ ಎಲ್ಲರೂ ಕೂಡ ಪ್ರೊಫೆಷನಲ್ ಆಗಿ ಎಲೆಕ್ಷನ್ ಮಾಡ್ತಾ ಇದ್ದಾರೆ. ಇದನ್ನ ನಾನು ಅಬ್ಸರ್ವ್ ಮಾಡಿದ್ರಿಂದ ನಾನು ಕೂಡ ನನ್ನ ಮೋರ್ ದನ್ 100% ಎಫರ್ಟ್ ಆಗ್ತಾ ಇರೋದು. ಇವನ್ನೆಲ್ಲ ನೋಡಿ ನಂಬಿದ್ರೆ ನಾನು ಎಫರ್ಟ್ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಯಾಕೆಂದ್ರೆ ನನ್ನ ಟೈಮು, ನನ್ನ ಎನರ್ಜಿ, ರಿಸೋರ್ಸಸ್ ಹಾಕ್ಬೇಕು, ಇದೆಲ್ಲ ನೋಡಿದ್ದೀವಿ. ಸೊ ಹಾಗಾಗಿ ನಾನು ಒಳ್ಳೆತನದಲ್ಲಿ ನಂಬಿದ್ದೀನಿ. ಆ್ಯಂಡ್ ಎಲ್ಲರೂ ಕೂಡ ಗೆಲ್ಲೇಬೇಕಂತ ಅದೊಂದು ರೀಸನ್ ವೈ ಬಿಜೆಪಿ ಗೆಲ್ಲುತ್ತೆ ಅನ್ನೋದಕ್ಕೆ ದಿಸ್ ಇಸ್ ಒನ್ ಆಫ್ ದ ಇಂಪಾರ್ಟೆಂಟ್ ರೀಸನ್ಸ್. ಪಕ್ಷ ಒಗ್ಗಟ್ಟಾಗಿ ಕೆಲಸ ಮಾಡ್ತದೆ. ನಿನ್ನೆ ಸುನೀಲ್ ಕುಮಾರ್ ಅವರು ಬಂದಿದ್ರು, ಓಲ್ಡ್ ಡೇ ಇದ್ರು. ಪ್ರತಿಯೊಬ್ಬರು ಮನೆಗೆ ಹೋಗಿ ಅವರ ಸಂಭಾಷಣೆ ಬಂದು ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಎಲ್ಲರಲ್ಲೂ ಇಂಟೆನ್ಷನ್ ಇದೆ. ಆಮೇಲೆ ಒಂದು ಪಾಸಿಟಿವಿಟಿ ಇದೆ, ಗೆದ್ದೇ ಗೆಲ್ತೀನಿ. ಸೊ 100% ಶ್ರೀನಿವಾಸ್ ದಾಸ್ ಮೇಲೆ ಒಳ ಕಾನ್ಫಿಡೆನ್ಸ್ ಆಗಿ ಹೇಳ್ತಾ ಇದ್ರಿ ಗೆಲ್ತಾರೆ, MLA ಆಗ್ತಾರೆ ಅಂತ. ವಕೀಲರಾಗಿದ್ದಾಗ ಆ ಸ್ಟೂಡೆಂಟ್ ಆ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯ ಅವರಿಗೆ ಯೋಗ್ಯ ಅನ್ನೋ ಕಾರಣಕ್ಕೆ ರಾಜಕಾರಣದ ಅವಕಾಶ ಆಯಿತು. DK ಶಿವಕುಮಾರ್ ಸ್ಟೂಡೆಂಟ್ ಆಗಿದ್ದಾಗಲೇ ದೇವೇಗೌಡರ ಆಪೋಸಿಟ್ ಕಾಂಗ್ರೆಸ್ ಟಿಕೆಟ್ ಕೊಟ್ಟರು 85. ಶ್ರೀನಿವಾಸ್ ಪ್ರಸಾದ್ ಆಗ್ಬೋದು, TB ಜಯಚಂದ್ರ ಆಗ್ಬೋದು, ಇವತ್ತೆಲ್ಲ ನಿವೃತ್ತಿ ಅಂತಿರೋ ರಾಜಕಾರಣಿಗಳೆಲ್ಲ ಯೋಗ್ಯ ಅನ್ನೋ ಕಾರಣಕ್ಕೆ ಟಿಕೆಟ್ ಕೊಟ್ಟರು. ಅವ್ರ ಫ್ಯಾಮಿಲಿ ಅವ್ರ ಅಪ್ಪ MLA ದುಡ್ಡಿಟ್ಟವ್ರನ್ನ ನೋಡ್ತಿರ್ಲಿಲ್ಲ. ರಾಜಕಾರಣದಲ್ಲಿ ಯೋಗ್ಯರಿರ್ಬೇಕು, ಅರ್ಹತೆ ಇರಬೇಕು. ಬಟ್ ಇವತ್ತಿನ ಪಾಲಿಟಿಕ್ಸ್ ಅಲ್ಲಿ ಯೋಗ್ಯ, ಅರ್ಹ ವಿನಯ್ ಕುಮಾರ್ ಇರ್ತಿದ್ರಿ. ಕಾಂಗ್ರೆಸ್ ಆಕಾಂಕ್ಷಿ ಟಿಕೆಟ್ ಸಿಕ್ಕಿಲ್ಲ, ಲೋಕಸಭೆ ರೆಬೆಲ್ ಟೆಸ್ಟ್ ಮಾಡಿದ್ವಿ. ಈಗ ಬಿಜೆಪಿ ಬಾಗಿಲಲ್ಲಿ ಲೈಕ್ ಇಲ್ಲೆಲ್ಲ ನ್ಯಾಯ ಸಿಗುತ್ತೆ, ನಾವೆಲ್ಲ ರಾಜಕಾರಣ ಮಾಡ್ಬೋದು ಅಂತ ಅನ್ಸುತ್ತಾ? ಬಡ ಮನೆ ಮಕ್ಕಳು ಅಥವಾ ಯೋಗ್ಯರು, ನಾಲ್ಕು ಬಡವರ ಮನೆ ಮಕ್ಕಳು ಆ ಪದವನ್ನು ಬಳಸಕ್ ಹೋಗಲ್ಲ. ಯೋಗ್ಯತೆ ಇರೋರು, ಅರ್ಹತೆ ಇರೋರು, ಸಾಮರ್ಥ್ಯ ಇರೋರು ರಾಜಕಾರಣ ಮಾಡ್ಬೋದು ಭವಿಷ್ಯದಲ್ಲಿ. ಸೊ ನಾನು ಸಿದ್ದರಾಮಯ್ಯ ಅವ್ರನ್ನ ನಂಬಿ ನೋಡಿ ಕಾಂಗ್ರೆಸ್ ಪಕ್ಷ ಆಯ್ಕೆ ಮಾಡ್ಕೊಂಡು ಹೋಗಿದ್ದೇನೆ ಎಲೆಕ್ಷನ್ ಆದ್ಮೇಲೆ.
ಆಮೇಲೆ ಅವರು ನಮ್ಮ ನಡುನೀರಲ್ಲಿ ಬಿಟ್ಟರು, ಬಿಡೋದಷ್ಟೇ ಅಲ್ಲ, ಬಂದ್ಬಿಟ್ಟು ನಡುನೀರಲ್ಲಿ ಬಿಟ್ಬಿಟ್ಟು ತಲೆ ಮೇಲೆ ಕಾಲಿಟ್ಟು ತುಳಿದ್ರು ನಮ್ಮ MP ಎಲೆಕ್ಷನ್ ಅಲ್ಲಿ, ಅಭಿನಯ್ ಕುಮಾರ್ ವೋಟ್ ಹಾಕ್ಬೇಡಿ ಅಂತಂದು. ಅದಾದ ನಂತರ ಸುಮಾರು 2 ವರ್ಷ ಆಯ್ತು ಇವಾಗ MP ಎಲೆಕ್ಷನ್ ಆಗಿ. ನಾನು ವ್ಯಾಪಕವಾಗಿ ಓಡಾಡಿದೆ. ಆಮೇಲೆ ಇಂಡಿಪೆಂಡೆಂಟ್ ಆಗಿ, ಈಗಲೂ ಇಂಡಿಪೆಂಡೆಂಟ್ ಆಗಿ ಸ್ವಾಭಿಮಾನಿ ಬಳಗ ಅಂತಂದು ಓಡಾಡಿದಾಗ ನಾನು ನಿಧಾನಕ್ಕೆ ಈ BJP ಲೀಡರ್ಸ್, BJP ಕಾರ್ಯಕ್ರಮಗಳ ಸಂಪರ್ಕಕ್ಕೆ ಬರ್ತಾ ಬರ್ತಾ ಆ ವ್ಯವಸ್ಥೆನ ಅರ್ಥ ಮಾಡ್ಕೊಂಡೆ. ನಾನು ಬೆಂಗಳೂರಲ್ಲಿ ಒಂದು ಈ ಹಿಂದುಳಿದ ಜಾತಿಗಳು ಅದನ್ನ ಒಂದು ಕನ್ಸಾಲಿಡೇಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಕ್ಕೆ ಒಂದು ಫಂಕ್ಷನ್ ಇತ್ತು. ಅಲ್ಲಿ ಹೋದಾಗ ಅಲ್ಲಿ ಸುಮಾರು ಒಂದು 3 ಜನ MP ಗಳು ಬಂದಿದ್ರು, ಒಂದು 3 ಜನ ಮಿನಿಸ್ಟರ್ ಆಗಿರೋರು ಬಂದಿದ್ರು, 4-5 ಜನ MLA ಗಳು ಬಂದಿದ್ರು BJP ಅವರೆಲ್ಲ. ಅವರೆಲ್ಲ ಸಾಮಾನ್ಯ ಕಾರ್ಯಕರ್ತರ ತರ ಅಲ್ಲಿ ಇಲ್ಲಿ ಓಡಾಡ್ಕೊಂಡಿದ್ರು. ಅವ್ರ ಹತ್ರ ಹೋಗಿ ಯಾರು ಸೆಲ್ಫಿ ತಗೊಳ್ಳೋದು, ಅವ್ರಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡೋದು, ಯಾರೋ ಕಾರ್ಯಕರ್ತರು, ಎಲ್ಲರೂ ಕಾರ್ಯಕರ್ತರ ತರ ಇದ್ರು. ನಾನು ಹೋದಾಗಲೂ ಅಷ್ಟೇ ಕೂಡ ನನಗೆ ಬಹಳ ಗೌರವದಿಂದ, ಪ್ರೀತಿಯಿಂದ, ಅಥವಾ ನಾನೇನೋ ಹಿಂಗ್ ಮಾಡಿ ಬಂದಿದ್ದೀನಿ ಅನ್ನೋದು ಒಬ್ಬ ಮಾನವೀಯತೆ ನೆಲೆಯಲ್ಲಿ, ಒಬ್ಬ ಹ್ಯೂಮನ್ ಬೀಯಿಂಗ್ ಅನ್ನೋ ನಿಟ್ಟಿನಲ್ಲಿ ಎಲ್ಲ ಚೆನ್ನಾಗಿ ನಡೆಸ್ಕೊಂಡು. ನನಗೆ ಆಶ್ಚರ್ಯ ಅನ್ನಿಸ್ತು, ಕಾಂಗ್ರೆಸ್ ಎಲ್ಲ ಕಲ್ಚರ್ ಇಲ್ಲ. ಯಾರೋ MLA ಮಿನಿಸ್ಟರ್ ಬಂದ ಅಂದ ತಕ್ಷಣ ಏನಿಲ್ಲ, ಕಾರ್ಯಕರ್ತರು ಮುಕ್ತಿ ಹಾಕೊಂಡ್ಬಿಡೋದು, ಸೆಲ್ಫಿ ತಗೊಳ್ಳೋದು, ಅವನ್ನ ಏರ್ಸೋದು, ಆಮೇಲೆ ಅವರು ಅಷ್ಟೇ ದುರಹಂಕಾರ ದರ್ಪ ತೋರಿಸುವಂಥದ್ದು, ನಾನು ವೆರಿ ಸ್ಪೆಷಲ್ ಶ್ರೇಷ್ಠ ಅಂತ ತೋರಿಸುವಂಥದ್ದು. ಯಾವ ಪಾರ್ಟಿ ನಾನು ಪ್ರಜಾಪ್ರಭುತ್ವದ ಪರವಾಗಿದ್ದೀನಿ, ಸಂವಿಧಾನದ ಪರವಾಗಿದ್ದೀನಿ ಅಂತ, ಅದು ಅಸಂವಿಧಾನಿಕ ಕಲ್ಚರ್ ಇರುವಂತ ಪಾರ್ಟಿ. ಯಾರಿಗೆ ಲೇಬಲ್ ಮಾಡಿದ್ದಾರೆ, ಎಲ್ಲಿ ಡೆಮೋಕ್ರಸಿ ಇಲ್ಲ, ಸಂವಿಧಾನ ಇಲ್ಲ ಅಂತಂದು, ಅಲ್ಲಿ ಆಕ್ಚುಲಿ ನೀವು ನೋಡಕ್ ಸಿಗೋದು ಎಲ್ಲರೂ ಸಮಾನವಾಗಿ ಕಾಣ್ತಾರೆ. ಇದು ನನ್ನ ಅಬ್ಸರ್ವೇಷನ್. ಇವೆಲ್ಲ ನ್ಯಾರೇಟಿವ್ ಕಾಂಗ್ರೆಸ್ ಪಕ್ಷ BJP ವಿರುದ್ಧ ಸೃಷ್ಟಿ ಮಾಡಿ 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 ಅದನ್ನ ನೆಗೆಟಿವ್ ಲೈಟ್ ತೋರ್ಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಆ ಪೊಲಿಟಿಕಲ್ ಕ್ಯಾಪಿಟಲ್ ಇದೆ, 75 ವರ್ಷದಿಂದ ಬಿಲ್ಡ್ ಆಗಿರೋದು ನೆಟ್ವರ್ಕ್ ಯೂಸ್ ಮಾಡ್ಕೊಂತ ಬಂದ್ರು. ಅದು ಆ ರೀತಿನಲ್ಲಿಲ್ಲ. ಇದೆಲ್ಲ ಅರ್ಥ ಆದಾಗ ನಾನು ಆ ಪಕ್ಷಕ್ಕೆ ಹತ್ತಿರದಲ್ಲಿ ಬಂದಿದ್ದೀನಿ. ಪಕ್ಷ ಇನ್ನೂ ಸೇರಿಲ್ಲ. ನಾನು ನೋಡಿರೋ ಪ್ರಕಾರ, ಅಬ್ಸರ್ವ್ ಮಾಡಿರೋ ಪ್ರಕಾರ, ಇತ್ತೀಚೆಗೆ ರಾಷ್ಟ್ರ ಅಧ್ಯಕ್ಷರ ನೇಮಕ ಇರ್ಬೋದು, ಹಲವಾರು ರಾಜ್ಯಗಳಲ್ಲಿ ಯಂಗ್ಸ್ಟರ್ಸ್ನ CMಗಳು ಮಾಡಿದಿರ್ಬೋದು, ಅಥವಾ ನಮ್ಮದೇ ರಾಜ್ಯದಲ್ಲಿ ಕೆಲವೊಬ್ಬ ಯಂಗ್ಸ್ಟರ್ಸ್ನ ಕರೆದ್ಬಿಟ್ಟು ಟಿಕೆಟ್ ಕೊಟ್ಟು MP ಗಳು ಮಾಡೋದು, ರಾಜ್ಯಾಧ್ಯಕ್ಷರು ಮಾಡೋದು ಇರ್ಬೋದು. ಇವನ್ನೆಲ್ಲ ಅಬ್ಸರ್ವ್ ಮಾಡಿದಾಗ, ಅಥವಾ ನರೇಂದ್ರ ಮೋದಿ ಅವರು ಕೂಡ ಪ್ರಧಾನಮಂತ್ರಿ ಆಗಿದ್ದಾರೆ, ಅವರು ಕೂಡ ಒಂದು ಸಾಮಾನ್ಯ ಕುಟುಂಬದಿಂದ ಬಂದಾಗಿರುವಂಥದ್ದು. ಇವೆಲ್ಲ ಅಬ್ಸರ್ವ್ ಮಾಡಿದಾಗ, ಆಮೇಲೆ ಈ ಕಡೆ ನೀವು ಕಾಂಗ್ರೆಸ್ ಅಲ್ಲಿ ನೀವು ಎಷ್ಟು ತಿಪ್ಪುರ್ಲಾಗ ಹೊಡೆದ್ರು ಕೂಡ ಈ ಶಾಮೂರ್ ಅಂತ ಕುಟುಂಬಗಳಿಗೆ ಟಿಕೆಟ್ ಕೊಡೋದು, ಪರಮಾಧಿಕಾರ ಇರೋಂಥ ಕುಟುಂಬಗಳಲ್ಲೇ ಕೊಡೋದು, ಅದು ಎಲ್ಲ ಟಾಪ್ ಟು ಬಾಟಮ್ ಹಂಗೆ ಹೋಗುತ್ತೆ. ನಮಗೆ ಕಾಂಗ್ರೆಸ್ ಪಕ್ಷದಲ್ಲಿ ಫ್ಯೂಚರ್ ಸಿಗಲ್ಲ. ಸಿದ್ದರಾಮಯ್ಯನಂತವರೇ ಕಾಂಪ್ರಮೈಸ್ ಆದಾಗ, ಯಾರನ್ನ ನಾವು ನಂಬ್ಕೊಂಡಿದ್ವಿ ಅವರೇ ಅವ್ರು ನಮ್ಮನ್ನು ಬೆಳೆಸ್ಬೇಕಿತ್ತು. ನನ್ನಂತರ್ನ ಒಂದು 10 ಜನ ಐಡೆಂಟಿಫೈ ಮಾಡಿ ರಾಜ್ಯದ ಭವಿಷ್ಯ ಚೆನ್ನಾಗಿರ್ಬೇಕು, ಐಂದದ ಭವಿಷ್ಯ ಚೆನ್ನಾಗಿರ್ಬೇಕು ಅಂತ ಒಂದು 10 ಜನಕ್ಕೆ ಹೊಸ ಅವಕಾಶ ಕೊಟ್ಟು MLA MLCಗಳನ್ನ ಮಾಡಿ, ಕೆಲವೊಬ್ಬರನ್ನ ಮಿನಿಸ್ಟರ್ನ ಮಾಡಿ, ಅವನ್ನ ಸಬಲೀಕರಣ ಮಾಡಿ, ಕೆಲವೊಬ್ಬರು ಇಂಡಸ್ಟ್ರಿಯಲಿಸ್ಟ್ ಹುಟ್ಟಾಕಿ, ಮಠ ಮಾನ್ಯಗಳನ್ನ ಸಮೃದ್ಧಿ ಮಾಡಿ, ಇದು ಬೆಳಿಬೇಕು ಅಂತ ಜಾತಿ ಗಣಿತನೇ ಮೂಲೆ ಬಿಸಾಕ್ತಾರಲ್ಲ. ಇವನ್ನೆಲ್ಲ ನೋಡಿದಾಗ ಅನ್ಸಿತ್ತು, ಇರೋದು 2 ಪಕ್ಷನ. JDS ಬಹಳ ಬಲಿಷ್ಠವಾಗಿದ್ರೆ ಮೇ ಬಿ ಅದೊಂದು ಆಪ್ಷನ್ ಆಗ್ತೈತೆ ನನಗೆ. ಅದು ಕೂಡ ಸದ್ಯಕ್ಕೆ ಬೇಕಾಗಿರೋ ಪರಿಸ್ಥಿತಿಯಾಗಿದೆ. ಈಗಿರುವಂಥದ್ದು BJP. ಸೊ BJP ಅರ್ಥ ಮಾಡ್ಕೊಂಡು ಅದಕ್ಕೆ ಹತ್ರ ಬಂದಿದ್ದೀನಿ. ಅಲ್ಲಿ ಖಂಡಿತವಾಗಿ ಕೂಡ ಯೋಗ್ಯತೆ ಇರೋರಿಗೆ, ಸಾಮರ್ಥ್ಯ ಇರೋರಿಗೆ, ಪ್ರತಿಭೆ ಇರೋರಿಗೆ, ಆಮೇಲೆ ಅಲ್ಲಿ ಒಂದು ಇನ್ನರ್ ಅವೇರ್ನೆಸ್ ಬಂದಿದೆ BJPನಲ್ಲಿ. ಹಿಂದುಳಿದ ಯುವತಿಯರನ್ನ ಅಂದ್ರೆ ಮಹಿಳೆಯರನ್ನು ಕೂಡ ಎಲ್ಲರನ್ನು ನಾವು ಬೆಳೆಸಬೇಕು, ಅವರಿಗೆ ನಾಯಕತ್ವ ಕೊಡಬೇಕು ಅಂತಂದು ಬಂದಿದೆ. ಇತ್ತೀಚಿನ ಕಾನ್ವರ್ಸೇಷನ್ಗಳು ಕೂಡ ಅವರ ದೊಡ್ಡ ಲೀಡರ್ಗಳು ಕೂಡ ಹೇಳ್ತಾ ಇದ್ದಾರೆ, ನಿಮ್ಮಂತ ಬರಬೇಕು, ನಿಮ್ಗೆ ದೊಡ್ಡ ಅವಕಾಶ ಕೊಡ್ತೇವೆ, ಬೆಳೆಸ್ತೀವಿ ಅಂತ. ಸೊ ಆ ಆಪ್ಟಿಮಿಸಮ್ ಅಂತ ಇದೆ. ನನಗೆ ಆಶ್ಚರ್ಯ, ನೀನು ಪಾರ್ಟಿ ಸೇರಿಲ್ಲ, ಬಟ್ ನಿಮ್ಮ ಹೆಸರು ಚರ್ಚೆಗೆ ಬಂತು. ಅದ್ ಹೆಂಗೆ ಅಂತ ಪಾರ್ಟಿ ಸೇರಿದವ್ರು ಬರೋದಕ್ಕೆ ಪಾರ್ಟಿಯಿಂದ ಹೊರಗಡೆ ಕೂಡ ಕ್ಯಾಂಡಿಡೇಟ್ ಚರ್ಚೆಗೆ ಬರುತ್ತೆ. ಹೌದು. ಸೊ ಈ ಘಟನೆ ಆದಾಗ ನನ್ನಲ್ಲಿ ಒಂದು ಪರಿವರ್ತನೆ ಆಯ್ತು. ಅಂದ್ರೆ BJP ಪರ ಒಲವು ಜಾಸ್ತಿ ಆಗಿದ್ದು ಈ ಘಟನೆ ಆದ್ಮೇಲೆ. ಯಾಕಂದ್ರೆ ನಾನು ಟಿಕೆಟ್ಗೆ ಲಾಬಿ ಮಾಡಿರ್ಲಿಲ್ಲ, ಆಕಾಂಕ್ಷಿ ಅಂತಂದು ತೇಲ್ಬಿಟ್ಟಿದ್ದೆ. ನಾನು ಕೊಟ್ರೆ ಮಾಡ್ತೀನಿ, BJP ಟಿಕೆಟ್ ಸಿಕ್ಕರು ಮಾಡ್ತೀನಿ ಅಂತಂದು. ನಾನು ದೊಡ್ಡ ಮಟ್ಟದಲ್ಲಿ ಲಾಬಿ ಮಾಡೋದು, ಯಾರನ್ನೋ ಕರ್ಕೊಂಡು ಹೋಗಿ ಒತ್ತಡ ಹಾಕೋದು ಏನಿಲ್ಲ, ನನ್ನ ಪಾಡಿಗೆ ನಾನು ಇದ್ದೆ. ಹಂಗಿದ್ದಾಗ್ಲೂ ಕೂಡ ನಾನು ಪಕ್ಷದಲ್ಲಿ ಇಲ್ಲ. ಆಮೇಲೆ ಹಿಂದಿನ ನನ್ನ ಒಂದು ಮಾತುಗಳು ಪಕ್ಷದ ವಿರೋಧವಾಗಿರ್ಬೋದು, ನನ್ನ ಐಡಿಯಾಲಜಿ ಇರ್ಬೋದು, ಅದನ್ನೆಲ್ಲ ನೋಡಿ ಕೂಡ ಆ ಪಕ್ಷ ನನ್ನ ಹೆಸರನ್ನ ಡೆಲ್ಲಿ ಕಳಿಸ್ಬಿಟ್ಟು, ಅದು ಕೆಲವೊಬ್ರು ಹೇಳ್ತಾರೆ ಕ್ರಮ ಸಂಖ್ಯೆ 1ರಲ್ಲೇ ಇತ್ತು ನಿಮ್ದು ಅಂತ ಕೂಡ ಹೇಳ್ತಾರೆ. ಅದೇನಾದ್ರೂ ಇರ್ಬೋದು. ನನಗೆ ಆಶ್ಚರ್ಯ ಆಯ್ತು. ನನಗೆ ಇಲ್ಲಿ ನೀವು ದುಂಬಾಲ್ ಬಿದ್ರು ನಿಮ್ಮನ್ನ ಹತ್ರ ಬಿಡ್ಕೊಳ್ಳೋದ,
ಇಲ್ಲಿ ನೋಡಿದ್ರೆ ಈ ರೀತಿ ಈ ತರ ಮಾಡ್ತಾ ಇದ್ದಾರೆ ಅಂತಂದ್ರೆ, ಆಮೇಲೆ ಶ್ರೀನಿವಾಸ್ ದಾಸ್ ಕಾಯ್ಪುರ್ಗೆ ಟಿಕೆಟ್ ಕೊಟ್ಟು ಬಹಳ ಅತೀವ ಸಂತೋಷ ಆಯ್ತು ನನಗೆ, ಸಾಮಾನ್ಯ ಕಾರ್ಯಕರ್ತ ಕೊಟ್ಟರು ಅಂತ. ಯಾಕಂದ್ರೆ ನಾನೇನು ದೊಡ್ಡ ಮಟ್ಟದ ಆಕಾಂಕ್ಷೆ ಆಗಿಲ್ಲ, ನನಗೆ ಬೇಜಾರಾಗಿಲ್ಲ. ನನಗೆ ಯಾವ ಒಂದು 0% ಏನು ಬೇಜಾರಿಲ್ಲ. ಇಮಿಡಿಯೇಟ್ಲಿ ನಾನು ಇವರು ಪರ ಶುರು ಮಾಡಿದೆ. ಇದು ದಿಸ್ ಇಸ್ ದಿ ಚೇಂಜ್, ಪಾರ್ಟಿ ವಿತ್ ಚೇಂಜ್ ಅಂತ ಹೇಳ್ತಾರಲ್ಲ, ಹಂಗೆ ಯಾರೋ ದೇವರ ಕೆಲಸ ಮಾಡ್ತಿದ್ದದ್ದು ಹಂಗೇನೆ, ಯಾರೋ ಒಬ್ರು ಹೆಸರಿಲ್ಲದವ್ರನ್ನ ಕರೆದು ಕೊಟ್ಟು ಟಿಕೆಟ್ ಕೊಡ್ತಾರೆ. ಇವ್ರು ಅಲ್ಲಿ ತನಕ ತಗೊಂಡು ಹೋಗಿ ನನ್ನನ್ನ ಇನ್ನೊಂದು ಸ್ವಲ್ಪ ಫೇಮಸ್ ಮಾಡಿದ್ರು, ಆಮೇಲೆ ಜನಗಳ ಮನಸ್ಸಲ್ಲಿ ಇನ್ನೂ ಸ್ವಲ್ಪ ಗಟ್ಟಿ ಇರೋದು. ಸೊ ಹಾಗಾಗಿ ನನಗೆ ಅನ್ಸಿದ್ದು ಈ ಒಂದು ಚುನಾವಣೆಯಲ್ಲಿ ಬೋತ್ ಔಟ್ ಆಫ್ ಗ್ರಾಟಿಟ್ಯೂಡ್, ಒಂದು ಒಳ್ಳೆ ಉದ್ದೇಶ, ಅಂದ್ರೆ ದಾವಣಗೆರೆ ರಾಜಕಾರಣ ಬದಲಾಯಿಸಬೇಕು, ಒಂದು ಕುಟುಂಬದಲ್ಲಿ ಇರಬಾರ್ದು ಅನ್ನೋ ಒಂದು ಏನು ಸೈದ್ಧಾಂತಿಕ ನಿಲುವಿದೆ, ಅವೆಲ್ಲ ವಿಚಾರಗಳನ್ನ ಇಟ್ಕೊಂಡು ನಾನು ಗಟ್ಟಿಯಾಗಿ ಬಿಜೆಪಿ ಅಭ್ಯರ್ಥಿ ಕೆಲಸ ಮಾಡ್ತಾ ಇದ್ದೀನಿ. ಫೈನಲ್ ಗೆಲ್ತೀರಿ? ಅದ್ರಲ್ಲಿ ಡೌಟ್ ಇದೆ ಸರ್. ಇದನ್ನ ಹೇಳ್ಬೇಕಾದ್ರೆ ನಾನು ಬಹಳ ಯೋಚನೆ ಮಾಡಿ ಮಾತಾಡ್ತೀನಿ. ಯಾಕಂದ್ರೆ ಇಡೀ ಸರ್ಕಾರದ ವ್ಯವಸ್ಥೆ ಬಂದು ಸಿಕ್ಕಾಪಟ್ಟೆ ದುಡ್ಡು ಸುರಿತಾರೆ. 5,000 to 10,000 ಓಟಿಗೆ ಕೊಡೋ ಕೆಪಾಸಿಟಿ, ಒಂದು ಓಟಿಗೆ, ಮನೆಗಲ್ಲ, ಓಟಿಗೆ. ನೀವು ಇಮ್ಯಾಜಿನ್ ಮಾಡಕ್ಕೆ 2.25 ಲಕ್ಷ ಜನಕ್ಕೆ ಎಷ್ಟು ಕೊಡ್ತಾರೆ ಅಂತಂದ್ರೆ ಅಷ್ಟು ಕ್ಯಾಪಿಟಲ್ ಇರುವಂಥದ್ದು. ನನಗೆ ಬಲವಾದ ನಂಬಿಕೆ ಇರುವಂಥದ್ದು ಸಾಮಾನ್ಯ ಜನರ ಮನೋಭಾವದ ಮೇಲೆ. ಏನವರಲ್ಲಿ ಒಂದು ಇವತ್ತೊಂದು ಕೋಪ ಇದೆ, ಅಸಮಾಧಾನ ಇದೆ, ಅದು ವೋಟ್ ಆಗಿ ಕನ್ವರ್ಟ್ ಆಗ್ಬೇಕಲ್ಲ. ಲಾಸ್ಟ್ 3 days ಅಲ್ಲಿ ಸಿಕ್ಕಾಪಟ್ಟೆ ಏರುಪೇರಾಗ್ತದೆ. ಅದಕ್ಕೆ ನಾನು ಕೂಡ ಪಾದಯಾತ್ರೆ ಇಟ್ಕೊಂಡಿದ್ದೀನಿ. 3ನೇ ತಾರೀಕಿಂದ 3, 4, 5, 6 ಪಾದಯಾತ್ರೆ ಅಂತಂದ್ರೆ ಪಾದಯಾತ್ರೆ, ಹಳ್ಳಿಯಿಂದ ಹಳ್ಳಿ ನಡ್ಕೊಂಡು ಹೋಗಂತ 3-4 ಕಿಲೋಮೀಟರ್ ಅಂತ 5-6 ಕಿಲೋಮೀಟರ್ ಡಿಫ್ರೆನ್ಸ್ ಇರುತ್ತೆ. ಹಳ್ಳಿಗೆಲ್ಲ ಪಾದಯಾತ್ರೆ ಮಾಡಿ ಹಳ್ಳಿಯಿಂದ ಹಳ್ಳಿಗೆ ನಡ್ಕೊಂಡು ಹೋಗ್ತೀವಿ ರೋಡಲ್ಲಿ. ಸುಮಾರು 400-500 ಜನ ಬರ್ತಿದ್ರು. ಸೊ ನಾನು ಆ ಪರಿವರ್ತನೆ, ಅಂದ್ರೆ ನಾನಂತಂದ್ರೆ ಎಲ್ಲ ಈ ಬಿಜೆಪಿ ಅವರು ಸೇರ್ತಾರೆ, ಎಲ್ಲ ಲೀಡರ್ಸು ಬರ್ತಾರೆ, ಎಲ್ಲರೂ ಸೇರ್ಕೊಂಡು ಆ ಒಂದು ಪರಿವರ್ತನೆ ಮಾಡಬೇಕು. ಅವರಲ್ಲಿರೋ ಒಂದು ಅಸಮಾಧಾನ, ಏನು ವಿಶ್ವಾಸ ಕಳ್ಕೊಂಡಿದ್ದಾರೆ, ನಮ್ಮಲ್ಲಿ ಒಂದು ವಿಶ್ವಾಸ ಮೂಡಿಸೋ ರೀತಿಯಲ್ಲಿ ನಾವು ಕೆಲಸ ಮಾಡಿದ್ರೆ 100% ನಾವು ಗೆದ್ದೇ ಗೆಲ್ತೀವಿ. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ನಾವು ಕಾಂಪ್ರಮೈಸ್ ಮಾಡಲ್ಲ, ಓಡಾಡ್ತೀವಿ. ಆಮೇಲೆ ನಾನು ಆಗ್ಲೇ ಹೇಳಿದ್ವಿ, ನೋಡಿದ್ವಿ ಎಲ್ಲರೂ ನನಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಒಂದು 20 ಕಡೆ ಎಫರ್ಟ್ ಆಗ್ತದೆ. ಬೇರೆ ಬೇರೆ ಲೀಡರ್ಸು ಮನೆಗಳಲ್ಲಿ ಮುಖಂಡ ಮನೆಗೆ ಕೂತಿರ್ತಾರೆ, ಅಲ್ಲಿ ಪ್ರಚಾರ ಮಾಡ್ತಿರ್ತಾರೆ, ಬಹಳ ಚೆನ್ನಾಗಿ ನಡೀತಾ ಇದೆ. ಇದು ರಾಜಕೀಯ ದಿಕ್ಸೂಚಿ, ಹೊಸ ದಿಕ್ಸೂಚಿ ಕರ್ನಾಟಕ ರಾಜಕಾರಣದಲ್ಲಿ ಐತಿಹಾಸಿಕ ಆಗುತ್ತೆ. ದಾವಣಗೆರೆದಲ್ಲಿ 8 ಎಂಪಿನಲ್ಲಿ 8 MLA ಕ್ಷೇತ್ರದಲ್ಲಿ, ಈ ಕ್ಷೇತ್ರದಲ್ಲಿ ಒಂದ್ಸಲ ಬಿಜೆಪಿ ಗೆದ್ದಿಲ್ಲ. ಏನು ಬಿಜೆಪಿ ವಿರುದ್ಧ ಇರುವಂತ ಡೆಮೋಗ್ರಫಿ ಇದೆ ಅಂತಂದು ಇಲ್ಲಿ ತನಕ ನ್ಯಾರೇಟಿವ್ ಬಿಲ್ಡ್ ಆಗಿದೆ. ಅಲ್ಲಿ ಬಿಜೆಪಿ ಗೆದ್ರೆ ಇದು ಒಂದು ಐತಿಹಾಸಿಕ, ಇದು ವಿಶಿಷ್ಟ ಕಾನ್ಸ್ಟಿಟ್ಯೂಯೆನ್ಸಿ, ಎಲ್ಲಗೆ ಆಗಲ್ಲ ಅನ್ನೋ ರೀತಿಯಲ್ಲಿರುವಂತ ಕಾನ್ಸ್ಟಿಟ್ಯೂಯೆನ್ಸಿ ಹಂಗಿದೆ. ಅದು ಇಡೀ ದೇಶದಲ್ಲಿ ಇದೊಂದು ಸಿಗ್ನಲ್ ಹೋಗ್ತದೆ, ಹೈಕಮಾಂಡ್ ತನಕನೂ ಹೋಗ್ತದೆ, 2 ಹೈಕಮಾಂಡ್ ತನಕನೂ ಹೋಗ್ತದೆ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಏನು ಹೋಗ್ತದೆ, ಇಲ್ಲಿ ಸೋತ್ವಿ ಅಂತಂದ್ರೆ ನಾವು ಲೆಜಿಟಿಮಸಿ ನ್ಯಾಷನಲ್ ಲೆವೆಲ್ ಕಳ್ಕೊಂಡಿದ್ದೀವಿ ಅನ್ನೋ ಒಂದು ನೆಗೆಟಿವ್ ಮೆಸೇಜ್. ಇಲ್ಲಿ ಗೆದ್ದು ಬಿಜೆಪಿ ಹೈಕಮಾಂಡ್ ಏನಪ್ಪಾ ಅಂತಂದ್ರೆ ನಾವು ಎಲ್ಲಾ ರಾಜ್ಯಗಳಲ್ಲಿ ಅಧಿಕಾರಕ್ಕೆ ಬರ್ಬೋದು, ಒಂದು ದಾವಣಗೆರೆಯನ್ನು ಕೂಡ ಒಂದು ಮಾಡಲ್ ಆಗ್ತದೆ. 100% ಗೆದ್ದೆ. ಎಸ್, ವಿನಯ್ ಕುಮಾರ್ ಅವರು ಯಾಕೆ ಇಷ್ಟು ದೀರ್ಘಕಾಲದ ಮಾತುಕತೆ ಅಂತಂದ್ರೆ ಎಲ್ಲಾ ವಿಷಯಗಳನ್ನ ತಿಳ್ಕೊಂಡು ಅರ್ಥಕೊಂಡು ವಾಟ್ ನೆಕ್ಸ್ಟ್, ಇತಿಹಾಸ ಮತ್ತೆ ಭವಿಷ್ಯ ಎರಡನ್ನೂ ಕೂಡ ಸ್ಪಷ್ಟವಾಗಿ ಮುಂದೆ ತಿಳಿಸಿದ್ದಾರೆ. ದಾವಣಗೆರೆದು ಕೂಡ ನಾವು ಕಳೆದ 2008ರಿಂದ ಅಸೆಂಬ್ಲಿ, 9ರಿಂದ ಲೋಕಸಭೆ ಏನು ಓಡಿಸಿದ್ರು, ಸೌತಲ್ಲಿ ಏನಾಗಿದೆ ಅಂತ ನಾವು ಮೀಟ್ ಮಾಡಿದ್ವಿ. ಇಷ್ಟೇ, ಜನ ಕೆಲಸ ಮಾಡಿದ್ರು ಸಹಿಸ್ಕೊತಾರೆ. ಅಹಂಕಾರ ದುರಹಂಕಾರವನ್ನು ಸಹಿಸಲ್ಲ. ಆದ್ರೆ ದುರಂತ ಅಂದ್ರೆ ಇಲ್ಲಿ ಕೆಲಸನೂ ಆಗಿಲ್ಲ, ಅಹಂಕಾರ ದುರಹಂಕಾರ ಎರಡೂ ಇದ್ದಾಗ ಸೋಲು ಕಟ್ಟಿಟ್ಟ ಬುದ್ಧಿ ಅನ್ನೋದು ಇವರ ವ್ಯಾಖ್ಯಾನ. ವಿನಯ್ ಕುಮಾರ್ ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ಜನಗಳ ಬಗ್ಗೆ ನಂಬಿಕೆ ಇದೆ, ಜನ ಗೆಲ್ಲಿಸ್ತಾರೆ ಬಿಜೆಪಿ. ಕಾಂಗ್ರೆಸ್ಗೂ ಬಿಜೆಪಿಗಿರೋ ವ್ಯತ್ಯಾಸವನ್ನು ಅವ್ರು ತಿಳಿಸಿದ್ರು. ನಾವು ಯಾಕೆ ಕಾಂಗ್ರೆಸ್ ಎಲ್ಲ ನಿದ್ದೆ, ಕಾಂಗ್ರೆಸ್ ಯಾಕೆ ಬಿಟ್ಟೆ, ಯಾಕೆ ಬಿಜೆಪಿ ಕಡೆ ಒಲವು ಅನ್ನೋದೆಲ್ಲ ಸ್ಪಷ್ಟವಾಗಿ ಹೇಳ್ತೀವಿ. ಬಿಕಾಸ್ ಇಲ್ಲಿ ಯಾರು ಯೋಗ್ಯತೆ ಅರ್ಹತೆ ಇದೆ ಅವ್ರಿಗೆ ಅವಕಾಶ ಆಗುತ್ತೆ ಅನ್ನೋ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ, ಜೊತೆಗೆ ಜನರ ದೃಷ್ಟಿಯಿಂದ, ದಾವಣಗೆರೆ ದೃಷ್ಟಿಯಿಂದ ನನ್ನ ಈ ನಿರ್ಧಾರ. ಸಮರ ನೇರವಾಗಿ ಶ್ಯಾಮ್ ಕುಟುಂಬದ ವಿರುದ್ಧ ಈ ವ್ಯವಸ್ಥೆ ಬಳಿ ಬದಲಾವಣೆ ಮಾಡಲೇಬೇಕು ಅಂತ ನಿಂತಿದ್ದಾರೆ. ಜನ ಸಪೋರ್ಟ್ ಇದೆ, ಖಂಡಿತ ರಿಸಲ್ಟ್ ಬರುತ್ತೆ ಅನ್ನೋ ವಿಶ್ವಾಸ ವಿನಯ್ ಕುಮಾರ್ ಮುಖದಲ್ಲಿ ಕಾಣ್ತಿದೆ, ಆತ್ಮವಿಶ್ವಾಸ ಮಾತಾಡ್ತಿದ್ದಾರೆ. ನಮ್ಮಿಬ್ಬರ ನಡುವಿನ ಈ ಮಾತುಕತೆಗಳ ಬಗ್ಗೆ ನಿಮ್ದೇ ಆದಂತ ಒಂದು ಒಪಿನಿಯನ್ ಇರುತ್ತೆ. ಯಾಕಂದ್ರೆ ನೀವು ಸ್ವತಂತ್ರ ಕಾಮೆಂಟ್ಗಳನ್ನ ಹಾಕ್ಬೋದು, ತಮ್ಗೆ ಅನ್ಸುತ್ತೆ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.